ರೈತರತ್ನ ರೈತರತ್ನ ರೈತರತ್ನ. ನಮಸ್ಕಾರ ಚಂದನ ವಾಹಿನಿಯ ಎಲ್ಲ ಪ್ರೀತಿಯ ವೀಕ್ಷಕರಿಗೆ, ಜೊತೆಗೆ ನಮ್ಮ ನಾಡಿನ ನಲ್ಮೆಯ ಪ್ರೀತಿಯ ರೈತ ಬಾಂಧವರಿಗೆ ಪ್ರೀತಿಯ ಸ್ವಾಗತ ಸುಸ್ವಾಗತ. ಇದು ನಿಮ್ಮೆಲ್ಲರ ನೆಚ್ಚಿನ ರೈತರತ್ನ ಕಾರ್ಯಕ್ರಮ. ಕಿರುತೆರೆಯ ಇತಿಹಾಸದಲ್ಲೇ ಪ್ರಪ್ರಥಮ ಬಾರಿಗೆ ಒಂದು ವಿಶಿಷ್ಟ ವಿನೂತನ ಪ್ರಯತ್ನ. ಇಲ್ಲಿ ರೈತನ ಜೀವನವನ್ನ, ಆತನ ಕೃಷಿ ಚಟುವಟಿಕೆಗಳನ್ನ, ಜೊತೆಗೆ ನಮ್ಮ ರೈತರ ಸಾಧನೆಯನ್ನ ಸಂಭ್ರಮಿಸುವಂತಹ ಕ್ಷಣಗಳು ನಿಮ್ಮ ರೈತರತ್ನ ಕಾರ್ಯಕ್ರಮದಲ್ಲಿ ಮಾತ್ರ. ಬನ್ನಿ ಹಾಗಾದ್ರೆ ತಡ ಮಾಡದೆ ಆರಂಭ ಮಾಡೋಣ ಇವತ್ತಿನ ರೈತರತ್ನ ಕಾರ್ಯಕ್ರಮ. ಇಲ್ಲಿ ನಮ್ಮ ಅನ್ನದಾತನೇ ಸೆಲೆಬ್ರಿಟಿ. ಇನ್ನು ವೀಕ್ಷಕರೇ, ನಮ್ಮ ಒಂದು ಕಾರ್ಯಕ್ರಮಕ್ಕೆ ಪ್ರತಿ ಸಂಚಿಕೆನಲ್ಲೂ ಕೂಡ ರೈತನನ್ನ ಬರಮಾಡ್ಕೊಳ್ತೀವಿ, ಅವರ ಬಗ್ಗೆ ತಿಳ್ಕೊಳ್ತೀವಿ, ಅವರಿಂದ ಹೆಚ್ಚು ಹೆಚ್ಚು ಮಾಹಿತಿಯನ್ನ ಪಡ್ಕೊಂಡು ಜನರಿಗೆ ಅರ್ಥವಾಗೋ ರೀತಿ ಮತ್ತಷ್ಟು ಗೊತ್ತಾಗ್ತಿರೋದು ನಮ್ಮ ಕಾರ್ಯಕ್ರಮದ ಸುಂದರ ತೀರ್ಪುಗಾರರಿಂದ. ಬನ್ನಿ ಹಾಗಾದ್ರೆ ಇವತ್ತಿನ ಸಂಚಿಕೆಗೆ ನಮ್ಮ ತೀರ್ಪುಗಾರರನ್ನ ವೆಲ್ಕಮ್ ಮಾಡೋಣ. ಮೊದಲನೇದಾಗಿ ನಮ್ಮ ಕಾರ್ಯಕ್ರಮದ ಮೊದಲನೇ ತೀರ್ಪುಗಾರರನ್ನ ವೆಲ್ಕಮ್ ಮಾಡೋಣ. ನಮ್ಮ ಬೆಂಗಳೂರು ವಿಶ್ವವಿದ್ಯಾಲಯದ ಸಹ ವಿಸ್ತರಣಾ ನಿರ್ದೇಶಕರಾಗಿರುವಂತಹ ಡಾಕ್ಟರ್ KP ರಘುಪ್ರಸಾದ್ ಸರ್. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಚೆನ್ನಪ್ಪ ಅಂಗಡಿ ಸರ್, ಧಾರವಾಡ ಕೃಷಿ ಇಲಾಖೆಯ ಸಹಾಯಕ ನಿರ್ದೇಶಕರು. ಸರ್ ತಮಗೂ ಕೂಡ ಪ್ರೀತಿಯ ಸ್ವಾಗತ ಇವತ್ತಿನ ಸಂಚಿಕೆಗೆ. ತಮ್ಮ ಪರಿಶ್ರಮ ಹಾಗೂ ಬೆವರಿನಿಂದ ಪ್ರತಿನಿತ್ಯ ಜನರ ಹೊಟ್ಟೆ ತುಂಬಿಸುವಂತಹ ಅನ್ನದಾತರು ಅಂದರೆ ಅದು ನಮ್ಮ ರೈತರು. ಇಂಥ ರೈತರು ತಾಂತ್ರಿಕತೆಯನ್ನು ಉಪಯೋಗಿಸಿಕೊಂಡು ಪ್ರತಿನಿತ್ಯ ಅವರದ್ದೇ ಆದ ಶೈಲಿಯಲ್ಲಿ ಕೃಷಿ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ. ಅದರಲ್ಲಿ ಪ್ರಮುಖವಾದಂಥದ್ದು ಸಮಗ್ರ ಕೃಷಿ ಅಂತಾನೆ ಹೇಳಬೇಕು. ಇದು ನಮ್ಮ ರೈತನ ಬದುಕಿನ ಅಸ್ತಿತ್ವದ ಒಂದು ಸಾರ್ಥಕತೆಯನ್ನು ತಂದುಕೊಡುವಂಥದ್ದು. ಸಮಗ್ರ ಕೃಷಿ ಅಂದರೆ ಖಂಡಿತವಾಗ್ಲೂ ತಪ್ಪಾಗಲಾರದು. ಹಾಗಾದರೆ ಸಮಗ್ರ ಕೃಷಿಯಿಂದ ರೈತನಿಗಾಗುವಂಥ ಲಾಭಗಳೇನು, ಇದರ ಬಗ್ಗೆ ಹೆಚ್ಚಿನ ಮಾಹಿತಿಗಳನ್ನ ತಿಳ್ಕೊಳ್ಬೇಕಾ? ಹಾಗಾದರೆ VT ರೆಡಿ ಇದೆ, ಬನ್ನಿ ನೋಡೋಣ. VT ಪ್ಲೀಸ್. ಒಬ್ಬ ಮನುಷ್ಯನ ಹತ್ರ ಒಂದು ಕುದುರೆ ಇತ್ತು. ಅದರ ಎದುರುಗಡೆ ಸ್ವಲ್ಪ ಎತ್ತರಕ್ಕೆ ಒಂದು ಕೋಲ್ ಅಡ್ಡ ಇಟ್ಟರೆ ಅದನ್ನು ಹಾರಿಕೊಂಡು ಹೋಗೋ ಒಂದೇ ಒಂದು ಚಮತ್ಕಾರ ಅದಕ್ಕೆ ಗೊತ್ತಿತ್ತು. ಸ್ವಲ್ಪ ದಿನ ರಸ್ತೆ ಬದಿಲಿ ಈ ಚಮತ್ಕಾರ ಮಾಡಿಸ್ದ ಆತ. ಜನಕ್ಕೆ ಬೇಗನೆ ಬೋರ್ ಹೊಡೀತು, ಯಾರೂ ನೋಡಲಿಲ್ಲ. ಇಂಥ ಕುದುರೆಗಳನ್ನು ಸಿಂಗಲ್ ಟ್ರಿಕ್ ಪೋನಿ ಅಂತಾರೆ. ಕೃಷಿರಂಗದಲ್ಲೂ ಅಷ್ಟೇ, ಸಿಂಗಲ್ ಟ್ರಿಕ್ ಕೆಲಸ ಮಾಡೋದಿಲ್ಲ. 2 ಎಕರೆ ಜಮೀನಿದೆ, ಪೂರ್ತಿ ರಾಗಿ ಚೆಲ್ತೀನಿ, ಇಲ್ಲ ಅಂದರೆ ಅವರೆಕಾಯಿ ಹಾಕಿಬಿಡ್ತೀನಿ ಅಂದರೆ ಅದು ಜಾಣತನ ಅಲ್ಲ. ಈಗಿನ ಅಗತ್ಯ ಏನು ಅಂದರೆ ಸಮಗ್ರ ಕೃಷಿ. ಅಲ್ಲಿ ರಾಗಿನೂ ಇರಬೇಕು, ಮಧ್ಯೆ ಮಧ್ಯೆ ಅವರೇನೂ ಇರಬೇಕು, ಮತ್ತೊಂದು ಬೇಕು. ಒಂದು ಮೂಲೆಯಲ್ಲಿ ಹಸುಗಳನ್ನು ಕಟ್ಟಿ ಸಾಕಿ ಹಾಲನ್ನು ಡೇರಿಗೆ ಹಾಕ್ಬೋದು, ಇನ್ನೊಂದು ಮೂಲೆಯಲ್ಲಿ ಒಂದಷ್ಟು ಕೋಳಿ ಸಾಕ್ಬೋದು, ಮತ್ತೊಂದು ಕಡೆ ಕೃಷಿ ಹೊಂಡ ಮಾಡಿ ಮೀನುಗಳನ್ನು ಕೂಡ ಬೆಳೆಸ್ಬೋದು. ಹೀಗೆ ಅವಕಾಶ ತುಂಬ ಇದೆ. ಯಾರಾದರೂ ನಿಮ್ಮ ಜಮೀನಿಗೆ ಬಂದರೆ ಅಚ್ಚರಿಯಿಂದ ನೋಡ್ತಾ ನಿಂತು ಬಿಡಬೇಕು, ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳಬೇಕು. ನೀವೇ ನಿಮ್ಮ ಹೊಲಗದ್ದೆಗೆ ಹೋದರೂ ಕೂಡ ಮನೆಗೆ ವಾಪಸ್ ಹೋಗೋದಕ್ಕೆ ಮನಸ್ಸು ಬರಬಾರ್ದು. ಅದೇ ನೋಡಿ ಸಮಗ್ರ ಕೃಷಿಯ ಸ್ವಾರಸ್ಯ. ಕೃಷಿ ಸಾಮಗ್ರಿ, ಯಂತ್ರೋಪಕರಣ ಎಲ್ಲ ಇದ್ರೂ ರೈತ ಕುಟುಂಬದ ಎಲ್ಲರೂ ಹುಮ್ಮಸ್ಸಿನಿಂದ ತೊಡಗಿದ್ರೇ ಸಮಗ್ರ ಕೃಷಿ ಸಾಧ್ಯ. ಸಮಗ್ರ ಕೃಷಿ ಮಾಡಿ ದೊಡ್ಡ ನಷ್ಟ ಕಂಡವರು ಯಾರೂ ಇಲ್ಲ. ಯಾಕೆಂದರೆ ಒಂದು ಜಮೀನಿನಲ್ಲಿ 2-3 ರೀತಿ ಬೆಳೆ, 1-2 ಉಪಕಸಬು ಎಲ್ಲ ಇದ್ದಾಗ ಒಂದು ವಿಫಲ ಆದರೆ ಉಳಿದವು ಕೈ ಹಿಡಿಯುತ್ತವೆ. ಅಷ್ಟೇ ಅಲ್ಲ, ರೈತ ಕುಟುಂಬಕ್ಕೆ ಬೇಕಾದ ಆಹಾರ, ಮೇವು, ಸೊಪ್ಪು ಸದೆ, ಹಾಲು ಹೈನ ಎಲ್ಲವೂ ಸಮಗ್ರ ಕೃಷಿಯಿಂದಾನೇ ಸಿಗುತ್ತೆ. ಸಮಗ್ರ ಕೃಷಿಯಿಂದ ಸಮಗ್ರ ಪೀಡೆ ನಿರ್ವಹಣೆ, ಸಮಗ್ರ ಪೋಷಕಾಂಶ ನಿರ್ವಹಣೆ, ಸಮಗ್ರ ಬೆಳೆ ನಿರ್ವಹಣೆ ತಂತಾನೇ ಸಾಧ್ಯ ಆಗುತ್ತೆ. ಸಮಗ್ರ ಕೃಷಿಯಲ್ಲಿ ಬೆಳೆ ಆಧಾರಿತ ಸಮಗ್ರ ಕೃಷಿ, ಜಾನುವಾರು ಆಧಾರಿತ ಸಮಗ್ರ ಕೃಷಿ, ಅರಣ್ಯ ಆಧಾರಿತ ಮತ್ತು ತೋಟಗಾರಿಕೆ ಆಧಾರಿತ ಸಮಗ್ರ ಕೃಷಿ ಪದ್ಧತಿಗಳು ಇವೆ. ನಿಮ್ಮ ಪ್ರದೇಶದ ಹವಾಮಾನ, ಮಣ್ಣಿನ ಗುಣ, ಸಂಪನ್ಮೂಲ ಲಭ್ಯತೆ, ಕುಟುಂಬದ ದುಡಿಯುವ ಸಾಮರ್ಥ್ಯ, ಕೂಲಿ ಆಳುಗಳ ಲಭ್ಯತೆ, ನಿಮ್ಮ ಕುಟುಂಬದ ಬೇಡಿಕೆ, ಆದ್ಯತೆ ಇವನ್ನೆಲ್ಲ ನೋಡಿಕೊಂಡು ನಿಮಗೆ ಸರಿಯಾದ ಸಮಗ್ರ ಬೆಳೆ ಪದ್ಧತಿ ಅಳವಡಿಸಿಕೊಳ್ಬೇಕು. ಒಕ್ಕು ಇಲ್ಲ ಮಣ್ಣು ಮುಕ್ಕು ಇದು ಗಾದೆ ಮಾತು. ಅದನ್ನು ಒಂದು ಸ್ವಲ್ಪ ಬದಲಾಯಿಸೋಣ. ಸಮಗ್ರವಾಗಿ ಒಕ್ಕು ಇಲ್ಲ ಮಣ್ಣು ಮುಕ್ಕು. ನಮ್ಮ ರೈತ
ರೈತ ಸೆಲೆಬ್ರಿಟಿಯನ್ನ ವೆಲ್ಕಮ್ ಮಾಡೋದಕ್ಕಿಂತ ಮುಂಚೆ ಅವರ ಬಗ್ಗೆ ಒಂದೆರಡು ವಿಚಾರಗಳನ್ನ ನಾನು ಹೇಳಲೇಬೇಕು. ಸುಮಾರು 300ಕ್ಕೂ ಹೆಚ್ಚು ವಿವಿಧ ಬಗೆಯ ಹಣ್ಣುಗಳ ಸಸ್ಯೋತ್ಪಾದನೆ ಇವರ ವಿಶೇಷತೆ. ಅದರ ಜೊತೆಗೆ ಇನ್ನೊಂದು ವಿಚಾರ ನಾನು ಇವ್ರ ಬಗ್ಗೆ ಹೇಳಲೇಬೇಕು. ಪ್ರತಿನಿತ್ಯ ನಮ್ಮ ನಾಡಿನ ಬೇರೆ ಬೇರೆ ಜಾಗದಿಂದ ಬರೋ 50ರಿಂದ 60 ಜನರಿಗೆ ಸಾವಯವ ಕೃಷಿ ಬಗ್ಗೆ ಆಗಿರ್ಬೋದು ಅಥವಾ ಸಮಗ್ರ ಕೃಷಿ ಬಗ್ಗೆ ಆಗಿರ್ಬೋದು, ಮಣ್ಣಿನ ನಿರ್ವಹಣೆ ಬಗ್ಗೆ ಆಗಿರ್ಬೋದು, ಎಲ್ಲರಿಗೂ ಕೂಡ ಮಾಹಿತಿಗಳನ್ನ ಹಂಚ್ಕೊಳ್ತಾ ಈ ಮೂಲಕ ಹೊಸ ಕೃಷಿಕರನ್ನ ಹುಟ್ಟು ಹಾಕುವಂತ ಸತತ ಪ್ರಯತ್ನದಲ್ಲಿ ಕೂಡ ಇದ್ದಾರೆ ಇವತ್ತಿನ ನಮ್ಮ ರೈತ ಸೆಲೆಬ್ರಿಟಿ. ನಿಜಕ್ಕೂ ನಾವೆಲ್ಲರೂ ಹೆಮ್ಮೆ ಪಡುವಂತ ವಿಚಾರ. ಇಷ್ಟೆಲ್ಲ ಹೇಳಿದ ಮೇಲೆ ಯಾರಿರ್ಬೋದು ಇವತ್ತಿನ ರೈತರು ಅಂತ ಎಲ್ಲರಿಗೂ ಕುತೂಹಲ ಇದೆಯಾ? ಕುತೂಹಲ ಇನ್ನೇನು ರಿವೀಲ್ ಆಗುತ್ತೆ. ಬನ್ನಿ ಹಾಗಾದ್ರೆ ಇವತ್ತಿನ ನಮ್ಮ ರೈತ ಸೆಲೆಬ್ರಿಟಿಯ ವಿಟಿ ರೆಡಿ ಇದೆ, ನೋಡಿ ಬರೋಣ. ವಿಟಿ ಪ್ಲೀಸ್. ಪ್ರೀತಿಯಿಂದ ರಮೇಶ್ ಅಣ್ಣ ಅಂತೀವಿ. ಅವರು ಕೃಷಿಯ ಗುರುಗಳು ನಮಗೆ. ಪಾರಂಪರಿಕವಾಗಿ ಬಂದಿರುವಂಥ ಕೃಷಿ ಜ್ಞಾನ ಇದೆಯಲ್ಲ, ಅದು ತುಂಬ ಮುಖ್ಯ ಅನಿಸುತ್ತೆ ನನಗೆ. ಅವರಲ್ಲಿ ಒಂದು ವಿಶೇಷ ಗುಣ ಏನಂದರೆ ಕೃಷಿ ಬಗ್ಗೆ ಅವರಲ್ಲಿರೋವಂಥ ಅಪಾರವಾದ ಜ್ಞಾನ. ಏನೋ ಅಂಥ ಸ್ನೇಹ ಸಿಕ್ಕಿರೋದು ನಮ್ದೊಂದು ಅದೃಷ್ಟ ಅಂತ ನಾವು ತಿಳಿದಿದ್ದೀವಿ. ಇವ್ರನ್ನ ಮದುವೆ ಆದ್ಮೇಲೆ ಅಷ್ಟೇ ಸರ್, ಇವ್ರು ಏನೇನು ಮಾಡ್ತಾ ಇದ್ರು ಅದಕ್ಕೆಲ್ಲ ಸಹಕಾರ ಕೊಟ್ಕೊಂಡೇ ಬಂದ್ವಿ ಸರ್. ಮತ್ತು ನಾವು ಯಾವಾಗೂ ಅಷ್ಟೇ ಒಂದು 15 ದಿವಸಕ್ಕೂ 20 ದಿವಸಕ್ಕೂ ಅವ್ರ ಹತ್ರ ಬಂದು ಒಂದು 10 ನಿಮಿಷ ಕುಂತು ಮಾತಾಡಿ ಹೋದರೆ ಎಷ್ಟೋ ವಿಚಾರಗಳು ತಿಳಿತಾ ಇತ್ತು. ಹಾಗಾಗೇ ಎಷ್ಟು ಜನ ಅಂದರೆ ರಾಜ್ಯದ ಏನು ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರಾಗಿದ್ದರು ದತ್ತು ಅವರು ಸಹ ತೋಟ ಮಾಡಬೇಕಾದ್ರೆ ಇಲ್ಲಿ ಬಂದು ಕುಂತು ಅವ್ರ ಹತ್ರ ಮಾತಾಡಿ ಯಾವ ರೀತಿ ಸೊಸಿ ಬೆಳೆಸಬೇಕು ಏನು ಅನ್ನೋದನ್ನು ಹೇಳ್ತಾಯಿದ್ರು. ಮತ್ತು ನಮ್ಮ ಏನು ಮೇರು ನಟರಾದಂತಹ ಡಾಕ್ಟರ್ ರಾಜ್ಕುಮಾರ್ ಅವರು ಸಹ ಇವ್ರ ಹತ್ರ ಬಂದು ಒಂದು ಹಸುವನ್ನು ತಗೊಂಡಿದ್ದಾರೆ. ಪ್ರತಿಯೊಬ್ಬರಿಗೂ ಅವರಲ್ಲಿರೋವಂಥ ಜ್ಞಾನವನ್ನು ಕೊಟ್ಟು ಮತ್ತು ಪ್ರತಿಯೊಬ್ಬ ರೈತರಿಗೂ ಕೂಡ ಒಳ್ಳೆಯ ಬದುಕನ್ನು ಕಟ್ಟಿಕೊಟ್ಟಿದ್ದಾರೆ. ಇಲ್ಲಿ ಗಿಡಗಳು ಕೂಡ ಒಳ್ಳೆಯ ಉತ್ತಮವಾದ ಗಿಡಗಳು. ಕೃಷಿಕನಾಗಿ ಒಂದು ತೋಟನೇ ಆಗಲಿ ಒಂದು ಕೃಷಿನೇ ಆಗಲಿ ಮಾಡಬೇಕಾದ್ರೆ ಅವರು ಪ್ರತಿಯೊಂದು ಹಂತದಲ್ಲೂ ಮಣ್ಣಿನ ಸಿದ್ಧತೆಯಿಂದ ಹಿಡಿದು ಮಣ್ಣಿನ ಸಿದ್ಧತೆ ಮತ್ತು ಗಿಡಗಳ ಆಯ್ಕೆ ನಿರ್ವಹಣೆ ಪ್ರತಿಯೊಂದು ಹಂತದಲ್ಲೂ ಅವರು ತುಂಬ ಒಳ್ಳೆಯ ಜ್ಞಾನವನ್ನು ಕೊಟ್ಟು ಎಲ್ರಿಗೂ ಒಂದು ಒಳ್ಳೆಯ ಮಾರ್ಗದರ್ಶಕರಾಗಿ ಕೆಲಸ ಮಾಡ್ತಾರೆ. ಅವ್ರಿಗಿರ್ತಕ್ಕಂತಹ ಒಂದು ಸಾವಯವದ ಕೃಷಿ ಭಂಡಾರ. ಸೊ ನಾನು ಒಂದು ಸಾವಯವ ಎನ್ಸೈಕ್ಲೋಪೀಡಿಯಾ ಅವರು ಅಂತಲೇ ಕೂಡ ಹೇಳಬಹುದು. ಯಾಕೆ ಅಂತ ಹೇಳಿದ್ರೆ ಕೆಲವೊಂದು ವಿಚಾರಗಳನ್ನು ನಾನು ಅವ್ರ ಜೊತೆ ಮಾತಾಡುವಾಗ, ಕೆಲವು ವೆರೈಟಿಗಳು ಹೇಳುವಾಗ, ಸೊ ಒಮ್ಮೆ ನಾನು ಇಂಡೋನೇಷ್ಯಾದಲ್ಲಿ ಹೋದಾಗ ಒಂದು ಹೋಟೆಲ್ನಲ್ಲಿ ಒಂದು ಫ್ರೂಟ್ ಇಟ್ಟಿದ್ರು. ಆ ಫ್ರೂಟು ಅದು ಬಂದು ಸ್ಕಿನ್ ಬಂದು ನಾಗರ ಹಾವಿನ ಸ್ಕಿನ್ ಥರ ಇತ್ತು. ಆ್ಯಕ್ಚುಲಿ ನಾನು ಅದು ಫಸ್ಟ್ ಟೈಮ್ ನೋಡಿದ್ದೆ. ಆ್ಯಕ್ಚುಲಿ ನನಗೆ ಆಶ್ಚರ್ಯ ಆಯಿತು. ಸೊ ಬಂದ ನಂತರ ನಾನೇನು ಮಾಡಿದೆ, ಅವರಿಗೆ ಸರ್ ಈ ಥರ ಒಂದು ಫ್ರೂಟ್ ಇತ್ತು ಅಂತ ಹೇಳಿದೆ. ಸೊ ನನಗೆ ಆಶ್ಚರ್ಯ ಆಗಿದ್ದಂತಂದರೆ ಸರ್ ಗಿಡ ನನ್ನಲ್ಲೇ ಇದೆ ಅಂತ ಹೇಳ್ತಾರೆ. ಆ್ಯಕ್ಚುಲಿ ಅಂದರೆ ಪ್ರಪಂಚದ ಯಾವುದಾದ್ರೂ ಒಂದು ವೆರೈಟಿ ಅಥವಾ ಒಂದು ಹಣ್ಣಿನ ಬಗ್ಗೆ ಒಂದು ಗಿಡದ ಬಗ್ಗೆ ಹೇಳಿದ್ರೆ ಅದ್ರ ಬಗ್ಗೆ ಎಲ್ಲ ಥರದ ಜ್ಞಾನವೂ ಅವ್ರಿಗಿರುತ್ತೆ. ರಮೇಶ್ ಅಣ್ಣವರು ತೋಟಕ್ಕೆ ಬಂದಿದ್ದೀರಿ, ಚೆನ್ನಾಗಿ ನೋಡ್ಕೊತಾರೆ. ಅವರು ಎಲ್ಲರನ್ನೂ ಚೆನ್ನಾಗಿ ನೋಡ್ಕೊತಾರೆ. ನಮ್ಮ ಮಕ್ಕಳನ್ನ ಅವ್ರ ಮಕ್ಳು ಹೆಂಗೆ ನೋಡ್ಕೊತಾರೆ ಹಂಗೆ ನೋಡ್ಕೊತಾರೆ ನಮ್ಮನ್ನು. ನಾವು ಬಂದು 20 ವರ್ಷ ಆಯಿತು. 20 ವರ್ಷದಿಂದ ಅವ್ರ ಹತ್ರನೇ ಕೆಲಸ ಮಾಡ್ತಾಯಿದ್ದೀರಿ. ಚೆನ್ನಾಗಿ ನೋಡ್ಕೊತಾರೆ. 20 ವರ್ಷನಿಂದ ಮಾಡ್ತೀರಿ. ನಮ್ಮನ್ನು ಚೆಂದಾಗೆ ನೋಡ್ಕೊತಾರೆ ಮಕ್ಕಳಂಗೆ. ಕೆಲ್ಸಕ್ಕೆ ಹೋಗೋರು ಗೌರ್ಮೆಂಟ್ ಆಫೀಸಲ್ಲಿ ಇರೋರು ಅಂತ ಹೇಳ್ತಾರೆ ಸರ್. ಆದರೆ ನಾನು ಹೇಳ್ತೀನಿ ಸರ್, ರೈತರು ಯಾವತ್ತೂ ಅಷ್ಟೇ ಈ ತೋಟಗಾರಿಕೆ ಅಂತ ಮಾಡೋರೇ ಆಗಲಿ ಇಲ್ಲಿ ಈ ನರ್ಸರಿ ಅಂತ ಆಗಲಿ ಸರ್, ಇದನ್ನೆಲ್ಲ ಮಾಡಿದವರು ಯಾವತ್ತೂ ಕೆಡೋದಿಲ್ಲ ಸರ್. ಯಾವುದೇ ಒಂದ್ರಲ್ಲಿ ನಷ್ಟ ಆದರೂ ಒಂದ್ರಲ್ಲಿ ಲಾಭ ಆಗುತ್ತೆ ಸರ್. ಬಂದವ್ರು ಯಾರೇ ಆಗಿರಲಿ, ರೈತರಂತೂ ಬಂದರೆ ಏನಾದರೂ ಗಿಡ ಬೇಕು ಅಂತಂದರೆ ಅವರೇ ಫ್ರೀನೇ ಕೊಟ್ಟು ಬಿಡ್ತಾರೆ ಸರ್. ಚೆನ್ನಾಗಿ ಬೆಳೆಸಿ ಇದು ಮಾಡಿರಿ ಅಂತ ಅಂದ್ಬಿಟ್ಟು. ಮತ್ತು ಎಷ್ಟೋ ಜನ ತೊಗೊಂಡೋಗಿರೋರು ಬೆಳೆದು ಇದು ಮೊದಲನೇದು ಹಣ್ಣು ನಿಮಗೆ ಕೊಡಬೇಕು ಅಂತ ಕೂಡ ತಂದು ಕೊಟ್ಟಿದ್ದಾರೆ ಸರ್. ಅದಕ್ಕೆ ತುಂಬ ಖುಷಿ ಆಗುತ್ತೆ ಸರ್. ಅವ್ರಿಗೆ ಈ ಸಂದರ್ಭದಲ್ಲಿ ತಂಪೊತ್ತಿನಲ್ಲಿ ನೆನಬೇಕು. ನನ್ನ ನಿವೃತ್ತ ಜೀವನ ಇಷ್ಟೊಂದು ಸಂತೋಷವಾಗಿ ಖುಷಿಯಾಗಿ ಕಳೆಯೋದಕ್ಕೆ ಅವ್ರ ಮಾರ್ಗದರ್ಶನ ಕಾರಣ ಅಂದರೆ ತಪ್ಪಾಗಲಾರ್ದು. ಒಬ್ಬರು ನಂಬಿದ ಮೇಲೆ ಅವ್ರನ್ನ ನಾವು ಇದು ಮಾಡಬೇಕು. ಆ ಥರ ರಮೇಶ್ ಅಣ್ಣವ್ರನ್ನ ನಾವು ನಂಬಿದ್ವಿ. ಅವರು ನಮ್ಮ ಕೈ ಹಿಡಿದ್ರು. ನಮ್ಮ ದೇವ್ರು ಇವತ್ತು ಕೈ ಹಿಡಿದಿದ್ದಾನೆ ಅವರಿದ್ದ. ಮತ್ತು ನಾನು ಹೇಳಬೇಕು ಅಂದರೆ ಅವರು ನೇಚರ್ಸ್ ಗಿಫ್ಟ್. ಅವರು
ಯಾವ ಕೆಲಸ ಮಾಡಿದ್ರು ಅಷ್ಟೇ ಸರ್, ರೈತರಾಗಿ ನಮ್ಮದು ಅಂತ ಮಾಡಿದ್ರೆ ಅವ್ರು ಯಾವತ್ತೂ ಕೆಡೋದಿಲ್ಲ ಸರ್, ಚೆನ್ನಾಗೇ ಇರ್ತಾರೆ ಸರ್. ನಾವೆಲ್ಲರೂ ಅವ್ರ ಮಾರ್ಗದರ್ಶನದಲ್ಲಿ ಬೆಳೀತಾ ಇದ್ದೀವಿ. ಅವ್ರಿಗೆ ದೇವರು ಒಳ್ಳೆ ಶ್ರೇಯಾಭಿಲಾಷೆ ಕೊಟ್ಟು ಅವ್ರ ಶ್ರೇಯಸ್ಸನ್ನು ತರಲಿ ಅಂತ ಹೇಳ್ಬಿಟ್ಟು ಇನ್ನೂ ಪ್ರಶಸ್ತಿಗಳು ಸಿಗಲಿ ಅಂತ ಹೇಳ್ಬಿಟ್ಟು ನಾವೆಲ್ಲರೂ ಅವರಿಗೆ ನಮ್ಮ ವಂದನೆಗಳನ್ನು ತಿಳಿಸ್ತೇವೆ. ಇವತ್ತಿನ ವಿಟಿ ನೋಡಿದ್ಮೇಲಂತೂ ನಿಜವಾಗ್ಲೂ ನಮ್ಮ ಗೆಸ್ಟ್ ಬಗ್ಗೆ, ನಮ್ಮ ಸೆಲೆಬ್ರಿಟಿ ಬಗ್ಗೆ ಮತ್ತಷ್ಟು ವಿಚಾರಗಳನ್ನ ತಿಳ್ಕೊಳ್ಳೇಬೇಕು ಅಂತ ಅನ್ನಿಸ್ತಾ ಇದೆ. ಬನ್ನಿ ಹಾಗಾದ್ರೆ ತಡ ಮಾಡೋದೇ ಬೇಡ, ಲೆಟ್ಸ್ ವೆಲ್ಕಮ್ ಇವತ್ತಿನ ಸೆಲೆಬ್ರಿಟಿ. ರೈತರು, ನಮ್ಮ ಬೆಂಗಳೂರು ಗ್ರಾಮಾಂತರ ದೇವನಹಳ್ಳಿಯ ಗ್ರಾಮದ ಶಿವನಾಪುರ ಚೆನ್ನಪ್ಪ ರಮೇಶ್ ಅವರು. ಯಾರೇ ಬಂದರು ಎದುರ್ಯಾರೇ ನಿಂತರು ಪ್ರೀತಿ ಹಂಚುವ ಯಜಮಾನ. ವಿಟಿ ನೋಡಿದ್ವಿ ಸರ್, ಒಂದಲ್ಲ ಎರಡಲ್ಲ ಸರ್ ನಿಮ್ಮ ಸಾಧನೆಗಳು. ಆ ಹಣ್ಣುಗಳ ಲಿಸ್ಟ್ ನೋಡ್ತಾ ಇದ್ರೇನೆ ಆಶ್ಚರ್ಯ ಆಗುತ್ತೆ ಸರ್. ಎಷ್ಟು 300ಕ್ಕಿಂತ ಹೆಚ್ಚು ಹಣ್ಣುಗಳು ನರ್ಸರಿ ಮಾಡಿದ್ರಿ. ಒಂದು ರೈತ ಈ ಮಟ್ಟಿಗೆ ಸಾಧನೆ ಮಾಡ್ಬೋದಾ ಅನ್ನೋದು ನಿಮ್ಮ ಒಂದು ಯಶಸ್ಸಿನ ಯಶೋಗಾಥೆಯಾಗಿ ಇವತ್ತು ನಮ್ಮ ಸೆಲೆಬ್ರಿಟಿ ರೈತ ಆಗಿ ಬಂದಿದ್ರಿ ವೇದಿಕೆ ಮೇಲೆ. ಹೇಗೆ ಫೀಲ್ ಮಾಡ್ತಾ ಇದ್ದೀರಾ, ಹೇಗೆ ಅನಿಸ್ತಾ ಇದೆ? ವಂದನೆಗಳು. ಇದೆಲ್ಲನೂ ನನ್ನ ಗ್ರಾಮದ ಅಥವಾ ನನ್ನ ಊರಿನ ಎಲ್ಲ ರೈತರ ಸಹಯೋಗದೊಂದಿಗೆ, ನನ್ನ ತಮ್ಮಂದಿರು ಮತ್ತು ನನ್ನ ಫ್ಯಾಮಿಲಿಯ ಎಲ್ಲರ ಸಹಕಾರದೊಂದಿಗೆ, ಮತ್ತು ನನ್ನ ಶ್ರೀಮತಿಯವರು ಮತ್ತು ನನ್ನ ತಂಗಿ ಅಕ್ಕಗಳು ಬಂದಿದ್ದಾರೆ. ಇವರೆಲ್ಲರ ಒಂದು ಸಹಯೋಗದೊಂದಿಗೆ ಈ ಒಂದು ತೋಟವನ್ನು ಕಟ್ಟಿ ನಾವು ಅದನ್ನು ಬೆಳೆಸ್ತಾ ಬಂದಿದ್ದೀವಿ. ಇನ್ನು ತುಂಬಾ ವಿಚಾರ ಮಾತಾಡೋಣ ಸರ್. ಅದಕ್ಕಿಂತ ಮುಂಚೆ ನಮ್ಮ ರೈತರತ್ನ ಸಾಧಕರ ಕುರ್ಚಿ ರೆಡಿ ಆಗಿದೆ, ನಮ್ಮ ಅನ್ನದಾತರಿಗೋಸ್ಕರ. ರೆಡಿ ಇದ್ದೀರಾ ಕುತ್ಕೊಳ್ಳಕ್ಕೆ? ಬನ್ನಿ ಸರ್. ನಿನ್ನ ಹೆಸರೇ ಸವಾಲು, ಏಳು ಬೀಳುವಾಟದಿ ನಿನ್ನ ನಡೆಯೇ ಕಮಾಲು. ನಿಂತ ನೋಡು ಯಜಮಾನ, ನಿಂತ ನೋಡು ಯಜಮಾನ. ನಮಗೆ ಎಲ್ಲರಿಗೂ ಕೂಡ ನಮ್ಮ ಈ ವೇದಿಕೆಗೆ ಕಳೆಯನ್ನ ಕಟ್ಟೋದಕ್ಕೆ ನಮ್ಮ ನಾಡಿನ ನುರಿತ ಜನಪದ ಕಲಾವಿದರಿದ್ದಾರೆ. ರಾಜಪ್ಪ ಕೋಲಾರ ಹಾಗೂ ತಂಡದವ್ರನ್ನ ವೇದಿಕೆಗೆ ಬರಮಾಡ್ಕೊಳ್ಳೋಣ. ಶರಣಯ್ಯ ಶರಣೋ, ಶರಣೋ ಶರಣೋ, ಶರಣೋ ಶರಣೋ, ಶರಣೋ ಶರಣೋ. ಶರಣಯ್ಯ ಶರಣೋ, ಶರಣಯ್ಯ ಶರಣೋ, ಶರಣಯ್ಯ ಶರಣೋ, ಶರಣಯ್ಯ ಶರಣೋ, ಶರಣೋ ಶರಣೋ, ಶರಣಯ್ಯ ಶರಣೋ, ಶರಣೋ ಶರಣೋ, ಶರಣಯ್ಯ ಶರಣೋ, ಶರಣೋ ಶರಣೋ, ಶರಣಯ್ಯ ಶರಣೋ, ಶರಣೋ ಶರಣೋ, ಶರಣಯ್ಯ ಶರಣೋ. ಊರೂರಿಗೊಂದೊಂದು ಕೆರೆ ಕಟ್ಟೆ ಕಟ್ಟಿದ, ಊರೂರಿಗೊಂದೊಂದು ಕೆರೆ ಕಟ್ಟೆ ಕಟ್ಟಿದ. ಕಟ್ಟೆಯ ಮ್ಯಾಲೊಂದು ಹತ್ತಿಯ ಮರ ನೆಟ್ಟ, ಕಟ್ಟೆಯ ಮ್ಯಾಲೊಂದು ಹತ್ತಿಯ ಮರ ನೆಟ್ಟ. ಹಿರಿಯರ ಪಾದಕ್ಕೆ ಶರಣೋ, ಅವರು ಮುಟ್ಟಿದ ಮಣ್ಣಿಗೆ ಶರಣೋ. ಹಿರಿಯರ ಪಾದಕ್ಕೆ ಶರಣೋ, ಅವರು ಮುಟ್ಟಿದ ಮಣ್ಣಿಗೆ ಶರಣೋ. ಶರಣೋ ಶರಣೋ, ಶರಣಯ್ಯ ಶರಣೋ, ಶರಣೋ ಶರಣೋ, ಶರಣಯ್ಯ ಶರಣೋ. ದಾರಿ ಹೋಕರಿಗೆಂದು ಅರವಂಟಿಗೆ ಇಟ್ಟ, ದಾರಿ ಹೋಕರಿಗೆಂದು ಅರವಂಟಿಗೆ ಇಟ್ಟ. ನಡೆವಾಗ ನೆರಳಿರಲು ಸಾಲು ಮರಗಳ ನೆಟ್ಟ, ನಡೆವಾಗ ನೆರಳಿರಲು ಸಾಲು ಮರಗಳ ನೆಟ್ಟ. ಹಾಲಂತ ಮನಸ್ಸಿಗೆ ಶರಣೋ,
ನೆನಪಿಗೆ ಶರಣು ಹಾಲಂತ ಮನಸ್ಸಿಗೆ ಶರಣು ಅವರ ನೆರಳಂತ ನೆನಪಿಗೆ ಶರಣು 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 ಶರಣಯ್ಯ ಶರಣು 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 ಶರಣಯ್ಯ ಶರಣು ದನಕರು ಕುಡಿಯೋಕೆ ಗೋಕುಂಟೆ ಕಟ್ಟಿದ ದನಕರು ಕುಡಿಯೋಕೆ ಗೋಕುಂಟೆ ಕಟ್ಟಿದ ಗೋಕುಂಟೆ ಬಳಿಯೊಂದು ಗೋಕಲ್ಲು ನೆಟ್ಟಂತ ಗೋಕುಂಟೆ ಬಳಿಯೊಂದು ಗೋಕಲ್ಲು ನೆಟ್ಟಂತ ಕರುಣೆಯ ಕಣ್ಣಿಗೆ ಶರಣೋ ದಿವಟಿಯ ಬೆಳಕಿಗೆ ಶರಣೋ ಕರುಣೆಯ ಕಣ್ಣಿಗೆ ಶರಣು ದಿವಟಿಯ ಬೆಳಕಿಗೆ ಶರಣು 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 ಶರಣಯ್ಯ ಶರಣು 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 ಶರಣಯ್ಯ ಶರಣು ತಲೆಮಾರು ನೆನಪುಗಳ ಕತೆ ಕಥೆಯಲ್ಲಿಟ್ಟು ತಲೆಮಾರು ನೆನಪುಗಳ ಕತೆ ಕಥೆಯಲ್ಲಿಟ್ಟು ಸೊಲ್ಲೋ ಸೊಲ್ಲಿಗೂ ಕಣ್ಣ ದೀಪ ಬೆಳಗಿಸಿದಂತ ಸೊಲ್ಲು ಸೊಲ್ಲಿಗೂ ಕಣ್ಣ ದೀಪ ಬೆಳಗಿಸುವಂತ ನುಡಿಯ ಗುಡಿಗಾರರಿಗೆ ಶರಣೋ ಅವರ ಮೆಟ್ಟಡಿಯ ಅರಿವಿಗೆ ಶರಣೋ ನುಡಿಯ ಗುಡಿಗಾರರಿಗೆ ಶರಣು ಅವರ ಮೆಟ್ಟಡಿಯ ಅರಿವಿಗೆ ಶರಣು 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 ಶರಣಯ್ಯ ಶರಣು 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 ಶರಣಯ್ಯ ಶರಣು ಶರಣೋ ಶರಣು ಶರಣಯ್ಯ ಶರಣು ಶರಣೋ ಶರಣು ಶರಣಯ್ಯ ಶರಣೋ ಶರಣು ಶರಣಯ್ಯ ಶರಣೋ ಶರಣೋ ಥ್ಯಾಂಕ್ ಯು. ನಮ್ಮ ಸಹಗಾಯಕರಿಗೂ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ವಾದ್ಯ ವೃಂದಕ್ಕೂ ಕೂಡ ಥ್ಯಾಂಕ್ ಯು. ಎಷ್ಟು ಸುಂದರವಾದ ಹಾಡಿನ ಜೊತೆ ಅತ್ಯಂತ ಸುಂದರವಾದ ನಮ್ಮ ರೈತರತ್ನ ವೇದಿಕೆಗೆ ಮತ್ತಷ್ಟು ಕಳೆ ಬಂತಲ್ಲ. ಬನ್ನಿ ಹಾಗಾದ್ರೆ ರಮೇಶ್ ಅವರು ಇದ್ದಾರೆ, ನಮ್ಮ ಸಾಧಕರ ಕುರ್ಚಿನಲ್ಲಿ ಕೂತಿದ್ದಾರೆ. ಅವರ ಸಾಧನೆಯ ಯಶೋಗಾಥೆಯನ್ನ ಮಾತುಕತೆಯನ್ನ ಮುಂದುವರಿಸೋಣ. ಸರ್, ನೀವು ಹಾಡುಗಳನ್ನೆಲ್ಲ ಕೇಳ್ತೀರಾ ಫ್ರೀ ಇದ್ದಾಗೆಲ್ಲ? ಏನ್ ಸರ್ ನಿಮ್ಮ ಹವ್ಯಾಸಗಳೇನು, ಹಾಬೀಸ್? ಹವ್ಯಾಸಗಳು ಒಂದು ಒಳ್ಳೆ ಸಂಗೀತ ಕೇಳೋದು, ಮತ್ತೆ ಟ್ರೆಕ್ಕಿಂಗ್ ಮಾಡೋದು. ಟ್ರೆಕ್ಕಿಂಗ್ ಮಾಡ್ತೀರಾ? ಹೌದು. ಓ, ವೆರಿ ನೈಸ್. ಮತ್ತೆ ಮಕ್ಕಳನ್ನ ಟ್ರೆಕ್ ಮಾಡಿಸೋದು, ಜೊತೆಗೆ ನನ್ನ ಪಶುಸಂಗೋಪನೆ ಮತ್ತೆ ಈ ಎಲ್ಲ ಇದು ಬಹಳ ಮುಖ್ಯವಾಗಿ ನನ್ನ ಹವ್ಯಾಸ ಅಂತ ಹೇಳಿದ್ರೆ ರೈತರಿಗೆ ತರಬೇತಿ ಕಾರ್ಯಕ್ರಮಗಳನ್ನ ನಿರಂತರವಾಗಿ ನಡೆಸ್ಕೊಂಡು ಬರೋ ಅಂಥದ್ದು. ನಿಮಗೆ ಒಟ್ಟಾರೆ ಜರ್ನಿನಲ್ಲಿ ಸಿಕ್ಕಂತ ಒಂದು ಸಪೋರ್ಟ್ ಸಿಸ್ಟಮ್, ಬೆಂಬಲ, ಇದ್ರ ಬಗ್ಗೆ ಹೇಳಬೇಕು. ಇದು ಬಹಳ ಮುಖ್ಯವಾಗಿ ಇದು ನನ್ನದು ಒಂದು ಅವಿಭಕ್ತ ಕುಟುಂಬ. ನಮ್ಮ ಕುಟುಂಬದಲ್ಲಿ ಸುಮಾರು 70 ಜನದ ಆಸುಪಾಸು ಜನ ವಾಸಿಸ್ತಾ ಇದ್ದಂಥದ್ದು 1980ನೇ ಇಸ್ವಿವರೆಗೂ. ಇಲ್ಲಿ ಬಹಳ ಪ್ರಮುಖವಾಗಿ ನಾನು ತಿಳ್ಕೊಬೇಕಾಗ್ತದ್ದು ನನ್ನ ತಂದೆಗಳು, ಅಂದರೆ ನಮ್ಮ ದೊಡ್ಡಪ್ಪಗಳು 3 ಜನ, ನನ್ನ ತಂದೆ ಎಲ್ರಿಗಿಂತ ಚಿಕ್ಕವರು. ಅವರು ಈ ತಮ್ಮ ಭೂಮಿಯ ಸಿದ್ಧತೆಗಳನ್ನ ಮಾಡ್ಕೊಳ್ಳೋದನ್ನ ನನಗೆ ಬಹಳ ಅದ್ಭುತವಾಗಿ ಕಲಿಸ್ಕೊಟ್ರು. ಆಮೇಲೆ ಆ ಫ್ಯಾಮಿಲಿಯಲ್ಲಿ ಸುಮಾರು ಒಂದು 10-12 ಜನ ಗಂಡಾಳುಗಳು, ಕಟ್ಟಾಳುಗಳ ಥರ ಅವರೆಲ್ಲ ಕೆಲಸಗಳನ್ನು ಮಾಡ್ತಾ ಇದ್ರು. ಅವರು ಬಹಳ ಪ್ರಮುಖವಾಗಿ ಗಮನ ಕೊಡ್ತಾ ಇದ್ದೇನೆಂದ್ರೆ ಭೂಮಿಯ ಸಿದ್ಧತೆ ಮತ್ತು ಗೊಬ್ಬರದ ಸಿದ್ಧತೆ, ಇವೆರಡನ್ನ ಮಾಡಿಕೊಂಡು ಅವರು ಎಲ್ಲವನ್ನ ಭೂಮಿಯ ಸಿದ್ಧತೆ. ಉದಾಹರಣೆಗೆ ಆಲೂಗಡ್ಡೆ ಉಣ್ಬೇಕು ಅಂತ ಹೇಳಿದ್ರೆ ಅವರು ಆ ಭೂಮಿಯನ್ನ ಸುಮಾರು ಒಂದು 30ರಿಂದ 40 ದಿನಗಳ ಕಾಲ ಅದನ್ನ ಸಿದ್ಧತೆ ಮಾಡ್ತಾ ಇದ್ರು. ಎಷ್ಟು ಸಿದ್ಧತೆ ಅಂತ ಹೇಳಿದ್ರೆ ಆ ಭೂಮಿ ಹೇಗೆ ಅಂತ ಹೇಳಿದ್ರೆ ನಡೀತಾ ಇದ್ರೆ ನಾವು ಒಂದು ಸ್ಪಾಂಜ್ ಮೇಲೆ ನಡೆದಂತ ಒಂದು ಅನುಭವ ಬರೋ ತನಕ ಅದು ಸಿದ್ಧತೆಗಳನ್ನ ಸಾಫ್ಟ್ ಮಾಡಿ ಅದಕ್ಕೆ ಸುಮಾರು ರೀತಿಯ ಗೊಬ್ಬರಗಳು ಅಂತ ಹೇಳಿದ್ರೆ ಆಗಿನ ಕಾಲಮಾನದಲ್ಲಿ
ಅದು ಕೊಟ್ಟಿಗೆ ಗೊಬ್ಬರ ಇರ್ಬೋದು, ಕುರಿ ಗೊಬ್ಬರ ಇರ್ಬೋದು, ಕುರಿ ಬಂಡ ಇರ್ಬೋದು, ಇನ್ನು ಇತರೆ ಇಂಡಿಗಳಿರ್ಬೋದು, ಇವನ್ನೆಲ್ಲ ಕೊಟ್ಟು ನನ್ನ ಫ್ಯಾಮಿಲಿ ಕೂಡ 1980ನೇ ಇಸ್ವಿ ತನಕನೂ ಬರೀ ಸಾವಯವ ಕೃಷಿಯನ್ನೇ ಅವಲಂಬಿಸಿದಂಥದ್ದು. ಸಾವಯವ ಕೃಷಿಯನ್ನೇ ನಾವೆಲ್ಲ ನಮ್ಗೆ ಕಲಿಸಿದ್ದು ಕೂಡ ಸಾವಯವ ಕೃಷಿಯನ್ನೇ. ಅವರು ಆ ಸಾವಯವ ಕೃಷಿಯಲ್ಲಿ ಬೆಳೀತಾ ಇದ್ದಂಥ ಬೆಳೆಗಳನ್ನ ನೋಡಲಿಕ್ಕೆ ಸುಮಾರು 2-3 ಜಿಲ್ಲೆಗಳಿಂದ ಬರ್ತಾ ಇದ್ರು. ಅಷ್ಟು ಅದ್ಭುತವಾದಂಥ ಈರುಳ್ಳಿ ಬೆಳೆ ಇರ್ಬೋದು, ಆಲೂಗಡ್ಡೆ ಬೆಳೆ ಇರ್ಬೋದು, ಹಣ್ಣಿನ ಗಿಡಗಳನ್ನು ಬೆಳೆಸೋದ್ರಲ್ಲಿ ಅವರ ಪರಿಶ್ರಮ, ಆಮೇಲೆ ಮನೆಯಲ್ಲಿ ದನಕರ ಸಾಕುವಂಥದ್ದು, ಅದು ಎಲ್ಲರಿಗೂ ಒಬ್ಬೊಬ್ಬರ ಉಸ್ತುವಾರಿಯನ್ನು ಕೊಟ್ಟಿದ್ದಂಥದ್ದು. ಎತ್ತುಗಳು ಸಾಕೋರು 1-3 ಜನ ಉಸ್ತುವಾರಿ, ಅದರ ಜೊತೆಗೆ ಹಸುಗಳನ್ನ ಸಾಕೋದಕ್ಕೆ 2 ಉಸ್ತುವಾರಿ, ತೋಟಗಳು ಮಾಡೋದಕ್ಕೆ 1-2 ಉಸ್ತುವಾರಿ, ಅದರ ಜೊತೆಗೆ ಕುಷ್ಕಿ ಜಮೀನುಗಳನ್ನ ಮಾಡೋದಕ್ಕೆ 1-2 ಉಸ್ತುವಾರಿ. ಇವನ್ನೆಲ್ಲ ಅಷ್ಟು ಅದ್ಭುತವಾಗಿ ಅದು ಒಂದು ಸರ್ಕಾರ ನಡೆಸಿದ ರೀತಿಯಲ್ಲಿ ವ್ಯವಸಾಯವನ್ನು ನಿರ್ವಹಿಸ್ತಾ ಇದ್ರು. ಇದೆಲ್ಲದ್ರ ಮಧ್ಯೆ ಬಹಳ ಮುಖ್ಯವಾದ ಅಂಶ ಏನಂತ ಹೇಳಿದ್ರೆ, ಈ 60-70 ಜನಕ್ಕೂ ಅಂತ ಹೇಳಿದ್ರೆ ಎಲ್ರಿಗೂ ಒಂದು ಕಲ್ಪನೆ ಬರುತ್ತೆ, ಸುಮಾರು 106 ಎಕರೆ ಜಮೀನು ಇರ್ಬೋದಾ? ಇಲ್ಲ, ಬರೀ ಒಂದು ತೋಟದ ಜಮೀನು 9 ಎಕರೆ, ಹೊಲ ಅಂತ ಕುಷ್ಕಿ ಜಮೀನು 12 ಎಕರೆ 13 ಎಕರೆ, ಇಷ್ಟರಲ್ಲೇ ಅಷ್ಟು ಜನಕ್ಕೂ ಬೆಳೆಗಳನ್ನ ಬೆಳೆಯೋದು. ನಾನು ಹೇಳಿದೆ, ಹಿಂದೆ ಹೇಳ್ದಾಗೆ ಇದರಿಂದ ಇದ್ದಿದ್ದು ಆ ಭೂಮಿಯ ಸಿದ್ಧತೆ ಮತ್ತೆ ಆ ಈಲ್ಡಿಂಗ್ ತಗೊಳ್ತಾ ಇದ್ದಿದ್ದು. ಆ ಇಳುವರಿಗಳನ್ನ ಎಷ್ಟು ತಗೊಳ್ತಿದ್ರಂತೆ, 1ಕ್ಕೆ 4 ಪಟ್ಟು ತಗೊಳ್ಳೋ ಕಡೆ ಗಮನ ಕೊಡ್ತಿದ್ರೆ ಹೊರತು ಹೆಚ್ಚು ಜಮೀನನ್ನು ಮಾಡೋ ಕಡೆ ಗಮನ ಕೊಡ್ತಿರ್ಲಿಲ್ಲ. ಆ ಎಲ್ಲ ಒಂದು ತರಬೇತಿ ನಮಗೆ ಸಿಕ್ಕಿ ಅದರಲ್ಲಿ ಸ್ವಲ್ಪ ಮಟ್ಟಿಗೆ ನಾವು ಒಂದು ಹೆಜ್ಜೆಗಳನ್ನ ಹಿಡೋಗಾಯಿತು. ಈ ಒಂದು ಹಿನ್ನೆಲೆ. ಆಮೇಲೆ ಅದ್ರ ಜೊತೆಗೆ ನಮ್ಮ ಅಣ್ಣಂದ್ರು ಅಷ್ಟು ಅದ್ಭುತವಾದಂಥ ತರಬೇತಿಯನ್ನ ನಮಗೆ ಕೊಡ್ತಾ ಇದ್ರು. ನಮ್ಮ ಅಣ್ಣಂದ್ರು ಅಂದ್ರೆ ನಮ್ಮ ದೊಡ್ಡಪ್ಪನ ಮಕ್ಕಳುಗಳು ಎಲ್ಲನೂ. ಇವತ್ತು ಅವ್ರನ್ನೆಲ್ಲ ತಿಳ್ಕೊಳ್ಳದೆ ನಾನು ಮುಂದುವರಿಯೋ ಹಾಗೆ ಇಲ್ಲ. ಅದೇ ರೀತಿ ಇನ್ನೊಂದು ಅಂತ ಹೇಳಿದ್ರೆ, ನನಗೆ ನನ್ನ ಅಣ್ಣನ ನೆನಪಾಗ್ತಾ ಇದೆ. ಅವ್ರಿಗೆ ಚಿಕ್ಕವರೇ, ಇವರು ಸ್ವಲ್ಪ ಒಂದು 15 ವರ್ಷ ಇವರಿಗೆ. ನಮ್ಮ ಭಾವವರು ನೀನು ಕೆಲಸ ಮಾಡು, ನಾನು ನಿನ್ನ ಜೊತೆನಲ್ಲಿ ಇರ್ತೀನಿ ಅಂತ ಹೇಳಿದರೆ, ಅದಕ್ಕೋಸ್ಕರ ಅವ್ರಿಗೆ ಅಷ್ಟು ನೆನಪಾಗಿದೆ. ನೆನಪು ಅನ್ನೋದಕ್ಕಿಂತ ಬೆಂತಟ್ಟಿ ಅವರು ಎಲ್ಲ ಮಾಡು, ಧೈರ್ಯವಾಗಿ ಮಾಡು ಅಂತ ಹೇಳ್ತಾ ಇದ್ದಿದ್ದು. ಹಾಗೆ ನನ್ನ ತಮ್ಮಂದರು ಸಹ ನನ್ನ ಎಲ್ಲ ಒಂದು ಕಾರ್ಯಗಳಲ್ಲಿ ಬೆಂಬಲ ನಿಂತರು. ಬಹಳ ಮುಖ್ಯವಾಗಿ ಈ ವೇಳೆಯಲ್ಲಿ ತಿಳ್ಕೊಬೇಕಾಗಿರೋದು ನನ್ನ ಸ್ನೇಹಿತ ಶಶಿಧರ್ ಸಹ ಎಲ್ಲ ಹಂತಗಳಲ್ಲಿ ನನಗೆ ಆ ವ್ಯವಸಾಯದಲ್ಲಿ ಸಹಾಯ ಯಾವಾಗಲೂ ನಿಲ್ತಿದ್ರು. ಬಹಳ ಮುಖ್ಯವಾಗಿ ಅವ್ರ ತಂದೆಯವರು ಆದ್ಯಪ್ಪನವರು. ಸರ್, ಶಶಿಧರ್ ಅವ್ರ ಬಗ್ಗೆ ಮಾತಾಡ್ತಾ ಇದ್ರಿ, ಅವರೇ ಖುದ್ದಾಗಿ ಬಂದಿದ್ದಾರೆ ನಿಮಗೆ ವಿಶ್ ಮಾಡೋದಿದೆ. ತಮಗೆ ಮೊದಲನೇದಾಗಿ ರೈತರತ್ನ ವೇದಿಕೆ ಪರವಾಗಿ ಪ್ರೀತಿಯ ಸ್ವಾಗತ ಸರ್. ಅವ್ರಿಗೆ ಕ್ರೀಡೆನಲ್ಲಿ ಆಸಕ್ತಿ ಇತ್ತು. ಅವರು ಮೂಲತಃ ಅಥ್ಲೆಟ್. ಆಮೇಲೆ ನಮ್ಮ ಒಂದು ಕನಸು ಸಾಕಾರಗೊಳ್ಳಿಲ್ಲ. ಸೈಕಲಲ್ಲಿ ಇಡೀ ಇದು ಸುತ್ತಬೇಕಂತಿದ್ವಿ, ಆಗಲಿಲ್ಲ. ಸ್ಕೂಟ್ರಲ್ಲಿ ಮಾತ್ರ ಓಡಾಡ್ದು. ಕೃಷಿನಲ್ಲಿ ನನಗೆ ಆಸಕ್ತಿ ಮೂಡುವಂಗಾಗಿದ್ದು ಇವ್ರ ಮನೆ ಒಡನಾಟ. ಏನ್ ಕಲ್ತ್ರಿ ಸರ್? ಏನೇನು ಕಲ್ತ್ರಿ ಅವರಿಂದ ನೀವು? ಒಂದು ಭೂಮಿ ತಯಾರಿಕೆ ಇರ್ಬೋದು, ಪ್ರತಿಯೊಂದು ಕೂಡ ಅಷ್ಟೇ. ಇಂಥದಂತ ಹೇಳಕ್ ಬರಲ್ಲ, ಯಾಕೆಂದ್ರೆ ಮಾತಿಗೆ ಮೀರಿದಂಥ ಒಂದು ಅನುಭವಗಳೆಲ್ಲ ಕೂಡ. ಶಶಿಧರ್ಗೆ ನನ್ನೊಂದು ಪ್ರಶ್ನೆ ಇದೆ. ನಿಮ್ಮ ಮಿತ್ರ ಸಾಕಷ್ಟು ಚಟುವಟಿಕೆಗಳನ್ನು ಮಾಡಿದ್ದಾರೆ, ನರ್ಸರಿ ಮಾಡಿದ್ದಾರೆ, ಹಣ್ಣುಗಳ ವಿವಿಧ ತಳಿಗಳನ್ನು ಸಂಗ್ರಹ ಮಾಡಿದ್ದಾರೆ, ಮಾರಾಟ ಮಾಡ್ತಾ ಇದ್ದಾರೆ. ಒಬ್ಬ ಗೆಳೆಯನಾಗಿ ನನ್ನ ಗೆಳೆಯ ರಮೇಶ ಇಂಥದ್ದೊಂದು ಚಟುವಟಿಕೆಯನ್ನು ಮಾಡಬಾರ್ದಾಗಿತ್ತು, ಅದು ಮಾಡೋದು ಅವಶ್ಯಕತೆ ಇರಲಿಲ್ಲ ಅಂತ ನಿಮಗೆ ಯಾವಾಗಾದ್ರೂ ಅನಿಸಿದೆಯಾ? ಅವ್ರು ಮಾಡೋ ಎಲ್ಲ ಚಟುವಟಿಕೆಗಳ ನಿಮಿತ್ತ ಅದರ ಮಧ್ಯದಲ್ಲಿ ಯಾವ ಕಾರಣಕ್ಕೂ ಆ ಥರ ಅನಿಸೋದು ಇಲ್ಲ. ನೀವು ಗೆಳೆಯನನ್ನ ಬಿಟ್ಕೊಡೋದಿಲ್ಲ, ಅದು ಕ್ಯಾಮ್ರಾದ ಮುಂದೆ ಗೊತ್ತಿದೆ ಅದು. ಆದರೆ ನಾವು
ನಮ್ಗೆ ಯಾರಿಗೂ ಗೊತ್ತಿರದಿರ್ತಕ್ಕಂಥ ಸಂಗತಿ ನಿಮಗೆ ಗೊತ್ತಿರ್ತದೆ, ಅದಕ್ಕೆ ನಾನು ಕೇಳ್ತಾ ಇದ್ದೀನಿ. ಎಷ್ಟೋ ಸಾರಿ ನಾವಿಬ್ಬರು ಭೂತ ಪ್ರೇತ ನೋಡ್ಬೇಕಂದ್ಬಿಟ್ಟು ಅಮಾವಾಸ್ಯೆ ದಿನ ಸ್ಮಶಾನಗಳಲ್ಲಿ ಮಲಗಿದ್ದೀವಿ. ನಾನು ನಿಮ್ಮಿಬ್ಬರಿಗೂ ಜಗಳ ಹಚ್ಚೋಣ ಅಂತ ತಿಳ್ಕೊಂಡು ಏನೋ ಒಂದು ಪ್ರಯತ್ನ ಮಾಡಿದೆ, ನನಗೆ ತಿರುವು ಮಂತ್ರ ಆಯ್ತು. ಅದು ಬೇರೆ ಎಲ್ಲ ಕಿತಾಪತಿಗಳನ್ನ ಇಬ್ರು ಸೇರ್ಕೊಂಡೇ ಮಾಡಿರೋದು, ಯಾರಿಗೂ ಏನು ಹೇಳೋ ಹಾಗಿಲ್ಲ. ಆಮೇಲೆ ನಾವು ಪರೀಕ್ಷೆ ಹಾಲೊಳಕ್ಕೆ ಹೋಗ್ಬೇಕಾದ್ರೆ ಒಬ್ರನ್ನೊಬ್ರು ಚೆಕ್ ಮಾಡ್ಕೊಂತಿದ್ವಿ, ಕಾಪಿ ಹೊಡಿಬಾರ್ದು ಅಂದ್ಬಿಟ್ಟು. ಆದ್ರೆ ಸ್ವಲ್ಪ ಸೀರಿಯಸ್ ಅನ್ಸ್ತಾರಪ್ಪ ರಮೇಶ್ ಅವರು. ಹಂಗೇನಿಲ್ಲ, ಇವತ್ತು ಸ್ವಲ್ಪ ಭಾವುಕರಾಗಿದ್ದಾರೆ. ಜಯರಾಮಯ್ಯ ಅಂದ್ರೆ ಅವರ ಅಣ್ಣ ಅವರು ಸಾಯೋ ಟೈಮಲ್ಲಿ ಅವರು ಆಸ್ಪತ್ರೆಯಲ್ಲಿ ತುಂಬಾ ಸೇವೆ ಮಾಡಿದ್ದಾರೆ. ಹಿಂಗೆ ಏನೇನೋ ಒಟ್ಟಾರೆ ಮನಸ್ಸಿಗಂತೂ ತುಂಬಾ ನೆಮ್ಮದಿ ತಂದ್ಕೊಟ್ಟಂಥದ್ದು ಈ ತೋಟಗಾರಿಕೆ, ಕೃಷಿ, ನಿಮ್ಮ ನರ್ಸರಿ, ನಿಮ್ಮ ತರಗತಿಗಳು ಎಲ್ಲದೂ ಕೂಡ ಯಶಸ್ವಿಯಾಗಿ ಮುನ್ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ನಿಮ್ಮ ಬೆಂಬಲ, ನೀವು ನಿಮ್ಮ ಎನರ್ಜಿ ಅವ್ರಿಗೂ ಒಂದು ಸ್ವಲ್ಪ ಬೂಸ್ಟ್ ಮಾಡ್ತಾ ಇರ್ತೀರಲ್ಲ, ಸ್ವಲ್ಪ ಫುಲ್ ಎನರ್ಜೆಟಿಕ್ ಇದ್ದಾರೆ ಶಶಿಧರ್ ಸರ್. ಸೊ ಎನರ್ಜಿ ಹೀಗೆ ಕೊಡ್ತಾ ಇರೋರು ಎಲ್ಲ ಕೆಲಸಗಳಿಗೂ ನಿಮ್ಮ ಸಹಕಾರ ಹೀಗೆ ಇರಲಿ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಸರ್, ಒಂದು ವಿಟಿನಲ್ಲಿ ನೋಡ್ತಾ ಇದ್ವಿ ನಾವು, ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು ಕೂಡ ತಮ್ಮಿಂದ ಒಂದಷ್ಟು ಟಿಪ್ಸ್ ಪಡ್ಕೊಂಡು ಹೋಗಿದ್ರು ಅಂತ. ಇಲ್ಲ, ಅದು ರಾಜ್ಕುಮಾರ್ ಅವರಿಗೆ ರವೀಂದ್ರ ಕಲಾಕ್ಷೇತ್ರದಲ್ಲಿ ನಮ್ಮ KMF ಇಂದ ಒಂದು ಹಸು ಕೊಡಬೇಕಾಗಿ ಅಂತ ತೀರ್ಮಾನ ಮಾಡಿಕೊಂಡ್ರು. ಆಗ ಹಸು ಕೊಡೋದಕ್ಕೆ ನನ್ನನ್ನ ರಿಕ್ವೆಸ್ಟ್ ಮಾಡ್ತು. ಯಾಕೆಂದ್ರೆ ಅದನ್ನ ಸ್ಟೇಜ್ ಮೇಲೆ ತಗೊಂಡೋಗಿ ಬಹಳ ಶಾಂತ ಸ್ವಭಾವದಿಂದ ಅಲ್ಲಿ ಅವರಿಗೆ ಪ್ರೆಸೆಂಟ್ ಮಾಡೋದಕ್ಕಾಗಿ ಇನ್ಯಾರೂ ಸಿದ್ಧ ಆಗಲಿಲ್ಲ. ಆಗ ನಾನು ಆ ಹಸುಗೆ ಅದನ್ನು ಒಂದು ಟ್ರೈನಿಂಗ್ ಕೊಟ್ಟು ಎಲ್ಲನೂ ಚೆಂದಾಗಿ ಅದು ರವೀಂದ್ರ ಕಲಾಕ್ಷೇತ್ರದಲ್ಲಿ ಆ ಸ್ಟೇಜ್ ಮೇಲೆ ತಗೊಂಡೋಗಿ ರಾಜ್ಕುಮಾರ್ ಅವರಿಗೆ ಅದನ್ನು ಅರ್ಪಣೆ ಮಾಡಿದ್ವಿ. ಅವರು ಎಷ್ಟು ಕುತೂಹಲದಿಂದ ಅದನ್ನು ವೀಕ್ಷಣೆ ಮಾಡ್ತಾ ಇದ್ರು ಅಂದರೆ ಎಷ್ಟು ಆಶ್ಚರ್ಯಪಟ್ಟರು ಅಂತ ಹೇಳಿದ್ರೆ, ಆ ಸ್ಟೇಜ್ ಮೇಲಕ್ಕೆ ತಗೊಂಡೋಗಿ ಹಸುವನ್ನು ಅವ್ರಿಗೆ ಪ್ರೆಸೆಂಟ್ ಮಾಡಿದಾಗ ಅವರು ಅವರ PAಗೆ ತಕ್ಷಣ ಕರೆದು ಇವ್ರನ್ನ ಮನೆಗೆ ಕರೆಸಲೇಬೇಕು ಅಂತೇಳಿ, ಅದಾದ ನಂತರ ಮನೆಗೆ ಕರೆಸಿ ನಮಗೆ ಒಂದು ಒಳ್ಳೆ ಊಟವನ್ನು ಮಾಡಿಸಿ ಒಳ್ಳೆ ಮರ್ಯಾದೆಯನ್ನು ಕೊಟ್ಟು, ಅದಾದ ನಂತರ ಒಂದು ಸಾರಿ ತೋಟಕ್ಕೆ ಕೂಡ ಕರೆಸ್ಕೊಂಡಿದ್ರು. ಅದು ಕೂಡ ನನ್ನ ಜೀವನದಲ್ಲಿ ಒಂದು ಮರೆಯಲಾಗಂತ ಒಂದು ಘಟನೆಯಾಗಿ ಉಳ್ಕೊಂಡಿದೆ. ರಮೇಶ್ ಅವರೇ, ನೋಡ್ತಾ ಇರ್ಬೋದು ಇವತ್ತು ನಮ್ಮ ಕಾರ್ಯಕ್ರಮ ನೋಡೋದಕ್ಕೂ ಕೂಡ ನಮ್ಮ ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದಿಂದ ಎಷ್ಟೋ ಜನ ಸ್ಟೂಡೆಂಟ್ಸ್ ಬಂದಿದ್ದಾರೆ. ಇವರೆಲ್ಲ ಮುಂಬರುವಂಥ ಯುವ ಕೃಷಿಕರು ಅಂತಾನೆ ಹೇಳಬೇಕು. ನಿಮ್ಮಿಂದ ಒಂದಷ್ಟು ವಿಚಾರ ಕಲ್ತ್ಕೊಳ್ಬೇಕು ಅಂತ ಹೇಳಿ ಸುಮಾರು 50-60 ಜನಕ್ಕೆ ಎವ್ರಿ ಡೇ ಕೃಷಿ ಬಗ್ಗೆ, ಸಾವಯವ ಬಗ್ಗೆ ತರಗತಿಗಳನ್ನ ನಡೆಸ್ತಾನೆ ಇರ್ತಾರೆ. ಅದು ಒಂದು ಹೆಮ್ಮೆಯ ವಿಚಾರ ಸರ್. ಆ ಒಂದು ತರಗತಿಗಳ ಬಗ್ಗೆ ಹೇಳೋದಾದ್ರೆ, ಪ್ರತಿದಿನ ರೈತರು ಅಂದರೆ ವಾರದಲ್ಲಿ 5 ದಿನ ಬೆಳಗ್ಗೆ ಒಂದು 8:30 ಅಷ್ಟೊತ್ತಿಗೆ ರೈತರುಗಳು ಬಂದಿರ್ತಾರೆ. ಅದು 2-40 ಜನ ತನಕ ಇರ್ತಾರೆ. ಒಂದೊಂದು ದಿನ ಒಂದೊಂದಿದು ಅವರಿಗೆ ಆ ಭೂಮಿಯ ಸಿದ್ಧತೆಗಳ ಬಗ್ಗೆ ಇರ್ಬೋದು, ಆ ತೋಟಗಳು ಕಟ್ಕೊಳ್ಳೋದ್ರ ಬಗ್ಗೆ ಇರ್ಬೋದು, ಅಥವಾ ಹೈನುಗಾರಿಕೆ ಬಗ್ಗೆ ಇರ್ಬೋದು, ಅಥವಾ ಬೆಳೆಗಳ ಒಂದು ನಿರ್ವಹಣೆ ಬಗ್ಗೆ ಇರ್ಬೋದು, ಸಾವಯವದಲ್ಲಿ ಅದು ಕೀಟ ನಿರ್ವಹಣೆ ಇರ್ಬೋದು, ರೋಗ ನಿರ್ವಹಣೆ ಇರ್ಬೋದು, ಇವುಗಳೆಲ್ಲದರ ಬಗ್ಗೆನೂ ಕೂಲಂಕುಷವಾಗಿ ಪ್ರತಿದಿನ ತರಗತಿಗಳನ್ನ ನಡೆಸ್ತಾ ಇರ್ತೇನೆ. JKVKಯಿಂದ ಕೂಡ ಅಂದರೆ ಸುಮಾರು ವಿದ್ಯಾರ್ಥಿಗಳನ್ನ ಕಳಿಸ್ಕೊಡ್ತಿದ್ರು. ಇತ್ತೀಚೆಗೆ 1-2 ವರ್ಷದಿಂದ ಅವರು ವಿದ್ಯಾರ್ಥಿಗಳು ಬಂದಿಲ್ಲ, ಬಟ್ ಕೋಲಾರ ಇದರಿಂದ ಬಂದಿದ್ರು ಈ ಸಾರಿ ಕೂಡ. ಅದೇ ರೀತಿ ಈ ಎಲ್ಲ ನನ್ನ ವ್ಯವಸಾಯಗಳ ಜೊತೆಗೆ 2000ನೇ ಇಸ್ವಿಯಲ್ಲಿ ನಾವು ಸಹಜ ಸಮೃದ್ಧ ಸಾವಯವ ಕೃಷಿಕರ ಬಳಗ ಅಂತ ಒಂದು ಹುಟ್ಟಾಕ್ಕೊಂಡ್ವಿ. ಬರೀ ಸಾವಯವ ಕೃಷಿ ಬಗ್ಗೆ ಈ ರಾಜ್ಯದಲ್ಲಿ ಅದನ್ನು ಆಂದೋಲನ ಮಾಡ್ತಾ, ಅದು ಎಲ್ರಿಗೂ ಅದನ್ನು ಸಾವಯವ ಕೃಷಿ ಬಗ್ಗೆ ತಿಳುವಳಿಕೆಗಳನ್ನ ಕೊಡ್ತಾ, ತರಬೇತಿ ಶಿಬಿರಗಳನ್ನ ಮಾಡ್ತಾ ಎಲ್ಲ ಕಡೆ ಅದನ್ನ ಮಾಡಿ ಅದನ್ನೆಲ್ಲ ಮಾಡ್ತಾ ಇದ್ದಾಗ ನಮಗೆ 2004ನೇ ಇಸ್ವಿಯಲ್ಲಿ ಸಾವಯವ ಕೃಷಿ ನೀತಿ ನಮ್ಮ ಸರ್ಕಾರ ತಗೊಂಬಂತು. ಆಗ್ಲಿಂದ ಸುಮಾರು ಸಾವಯವ ಕೃಷಿ ಬಗ್ಗೆ ಇಡೀ ರಾಜ್ಯದಲ್ಲಿ ಇದೆಲ್ಲ ನಡೆಯೋದಕ್ಕಾಯ್ತು. ಸಾವಯವ ಕೃಷಿಕರ ಬಳಗ ಏನಿತ್ತು ಅದರ ಮೊದಲನೇ ಅಧ್ಯಕ್ಷರಾಗಿ ನಮ್ಮ NR ಶೆಟ್ರು ಅಂತ ಇದ್ರು. ಅವರು ಅದಾದ ನಂತರ ಈಗ ಸಹಜ ಆರ್ಗ್ಯಾನಿಕ್ಸ್ ಅಂತ ಬಹಳ ದೊಡ್ಡ ಮಟ್ಟದಲ್ಲಿ ಬೆಳೆದಿದೆ ಇಡೀ ರಾಜ್ಯದಲ್ಲಿ. ಬಹುಶಃ ತಮಗೆ ಗೊತ್ತಿರಬಹುದು, ನಮ್ಮ ಸಹಜ ಆರ್ಗ್ಯಾನಿಕ್ಸ್ ಬಗ್ಗೆ 2018ನೇ ಇಸ್ವಿಯಲ್ಲಿ ಪ್ರಧಾನಮಂತ್ರಿಯವರು ಒಂದು ಮನ್ ಕಿ ಬಾತ್ ಪೂರ್ತ ಮಾತನಾಡಿದ್ರು. ಸಹಜ ಆರ್ಗ್ಯಾನಿಕ್ಸ್ನ CEO ಸೋಮೇಶ್ ಅವರು ಮತ್ತೆ ನಿರ್ದೇಶಕರು ನಮ್ಮ ಆನಂದ್ ತೀರ್ಥ ಪೇಟೆಯವರು ಎಲ್ಲ ಬಂದಿದ್ದಾರೆ. ಅಂದ್ರೆ ಸಹಜ ಆರ್ಗ್ಯಾನಿಕ್ಸ್ನ ಅಧ್ಯಕ್ಷರಾಗಿ ಇವತ್ತು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಬಹಳ ಯಶಸ್ವಿಯಾಗಿ ಬಂದಿದ್ದಾರೆ. ಓಕೆ ಅಮ್ಮ.
ಸರ್ ಅವರ ಬಗ್ಗೆ, ನಿಮ್ಮ ಒಂದು ಸಂಸ್ಥೆಯ ಬಗ್ಗೆ. ನಾನು ಮೊದಲನೇದಾಗಿ ಮಳೆ ಆಧಾರಿತ ಒಂದು ತೋಟ ಮಾಡಬೇಕು ಅನ್ನೋ ಒಂದು ಕನಸನ್ನು ಇಟ್ಕೊಂಡಾಗ ಯಾರ ಜೊತೆಯಲ್ಲಿ ನಾನು ಸೇರಿಕೊಂಡು ಅವರ ಗೈಡೆನ್ಸ್ ತಗೋಬೇಕು ಅಂತ ನಾನು ಮತ್ತು ಆನಂದ್ ತೀರ್ಥ ಪ್ಯಾಟಿ ಇಡೀ ಕರ್ನಾಟಕ ಸುತ್ತಿದ್ದೀವಿ. ಸಾವಯವ ರೈತರು ಅಲ್ಲೊಬ್ಬರು ಇಲ್ಲೊಬ್ಬರು ಇದ್ದರಲ್ಲ, ಅವ್ರ ಜೊತೆ ಸಂವಾದಗಳನ್ನು ಮಾಡಿ ಯಾವ ರೀತಿ ನಾವು ಮಾಡ್ಬೋದು ಸಾವಯವ ಕೃಷಿ ಅನ್ನುವ ಒಂದು ಯೋಚನೆ ಬಂದಾಗ ದೇವನಹಳ್ಳಿ ರಮೇಶ್ ಅವರೇ ಮೊದಲೇ ನಮಗೆ ನಮ್ಮ ಒಂದು ಮನಸ್ಸಿಗೆ ಬಂದಿದ್ದು. ಯಾಕೆ ಅಂತ ಹೇಳಿದರೆ ಅವರಲ್ಲಿ ಇರುವ ಒಂದು ಜ್ಞಾನ, ಬಹುಶಃ ನಾನು ಯೂನಿವರ್ಸಿಟಿ ವಿಜ್ಞಾನಿಗಳ ಜೊತೆನೂ ಸಾಕಷ್ಟು ಮಾತಾಡಿದ್ದೀನಿ, ಆದರೆ ರಮೇಶ್ ಸರ್ನಲ್ಲಿರುವ ಜ್ಞಾನ ಅದಕ್ಕಿಂತ ಜಾಸ್ತಿ ಇರೋದ್ರಿಂದ ಅವರು ನಮ್ಮ ಗುರುಗಳು ಅನ್ನೋ ಒಂದು ಭಾವನೆಯಿಂದ ನಾನು ಮತ್ತು ಆನಂದ್ ತೀರ್ಥ ಪ್ಯಾಟಿ ಅವರನ್ನು ಗುರು ಸಮಾನವಾಗಿ ನಾವು ಅವರನ್ನು ಸ್ವೀಕಾರ ಮಾಡಿದ್ದೀವಿ. ವಯಸ್ಸಿನಲ್ಲಿ ನಾನು ಹಿರಿಯರು ಇರ್ಬೋದು, ಆದರೆ ಜ್ಞಾನದಲ್ಲಿ ಅವರ ಹಿರಿತನವನ್ನು ನೋಡಿ ಅವರನ್ನು ಗುರುಗಳಾಗಿ ಸ್ವೀಕಾರ ಮಾಡಿದ್ದೀವಿ. ಈಗ ಸಹಜ ಆರ್ಗ್ಯಾನಿಕ್ ಬಗ್ಗೆ ಹೇಳಬೇಕು ಅಂತ ಹೇಳಿದರೆ ಅದು ರೈತರಿಂದ ರೈತರಿಗಾಗಿ ಮಾಡಿದಂಥ ಒಂದು ಕಂಪೆನಿ. ಆ ಕಂಪೆನಿಯ ಅಧ್ಯಕ್ಷನಾಗಿ ನಾನಿರ್ಬೋದು, ಆದರೆ ಅದರ ಮೂಲ ಆಧಾರಿತ ಸ್ತಂಭ ಅಂದರೆ ರಮೇಶ್ ಸರ್. ಚಕೋತ ಹಣ್ಣು ಎಲ್ರಿಗೂ ಗೊತ್ತಿದೆಯಲ್ಲ? ಹೌದು ಹೌದು. ಯಾವ ಚಕೋತ? ದೇವನಹಳ್ಳಿ ಚಕೋತ. ದೇವನಹಳ್ಳಿ ಚಕೋತವನ್ನು ಉಳಿಸಿದಂಥವರು ರಮೇಶ್ ಸರ್. ಅವರು ಒಂದು ಇನ್ಸಿಡೆಂಟ್ ಹೇಳಿದರು. ಮಹಾತ್ಮ ಗಾಂಧಿಯವರು ಕರ್ನಾಟಕಕ್ಕೆ ಬಂದಾಗ ಅವರ ಆರೋಗ್ಯವನ್ನು ಸುಧಾರಿಸಿಕೊಳ್ಳೋದಕ್ಕೋಸ್ಕರ ನಂದಿ ಬೆಟ್ಟದ ಗೆಸ್ಟ್ ಹೌಸಲ್ಲಿದ್ದರು. ಗಾಂಧಿಯವರು ಆ ಗೆಸ್ಟ್ ಹೌಸಲ್ಲಿದ್ದಾಗ ರಮೇಶ್ ಅವರ ತಂದೆ ಚಕೋತ ಹಣ್ಣನ್ನು ತಗೊಂಡು ಹೋಗಿ ಮಹಾತ್ಮ ಗಾಂಧಿಯವರಿಗೆ ಕೊಟ್ರಂತೆ. ಆಗ ಆ ಹಣ್ಣನ್ನು ತಿಂದಂಥ ಮಹಾತ್ಮ ಗಾಂಧಿಯವರು ಒಂದು ಮಾತು ಹೇಳಿದ್ರಂತೆ ಅವರ ತಂದೆಯವರಿಗೆ, ತುಂಬ ಚೆನ್ನಾಗಿದೆಯಪ್ಪ, ಈ ಹಣ್ಣನ್ನು, ಈ ಮರವನ್ನು ಉಳಿಸು ಅನ್ನೋ ಒಂದು ಮಾತನ್ನು ಹೇಳಿದ್ರಂತೆ. ಇವತ್ತು ಇಡೀ ಕರ್ನಾಟಕದಲ್ಲಿ ಆ ದೇವನಹಳ್ಳಿ ಚಕೋತ ಹಾಗೇ ಉಳ್ಕೊಂಡಿದೆ. ಆ ಹಣ್ಣಿಗೆ GI ಟ್ಯಾಗ್ ಬಂದಿದೆ, ಪ್ರಾಯಶಃ ಅವ್ರಿಗೆ ಗೊತ್ತಿರ್ಬೋದು. ಇವತ್ತು GI ಟ್ಯಾಗ್ ಅಂದ್ರೆ ಜಿಯೋಗ್ರಾಫಿಕಲ್ ಇಂಡಿಕೇಶನ್ ಅಂತೇಳಿ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆ ಹಣ್ಣು ಗುರುತಿಸಿಕೊಂಡಿದೆ. ಅದ್ರ ವಿಶೇಷ ಅಂತ ಹೇಳಿ. ಹೌದು ಹೌದು. ಸೊ ಈ ಕ್ರೆಡಿಟ್ಸ್ ಸಂಪೂರ್ಣವಾಗಿ ಅವರ ಕುಟುಂಬಕ್ಕೆ ಸೇರಿರುವಂಥದ್ದು. ಗ್ರೇಟ್ ಸರ್, ನಿಜಕ್ಕೂ ಗ್ರೇಟ್. ಅಂದರೆ ಸರ್, ನಾವು ಮಣ್ಣಿನ ಬಗ್ಗೆ ಮಾತಾಡ್ತಾ ಇದ್ವಿ, ಭಾಷೆ ಬಗ್ಗೆ ಮಾತಾಡ್ತಾ ಇದ್ವಿ, ಅಂದರೆ ಒಂದು ಆರೋಗ್ಯ ಕೂಡ ರೈತರ ಕೈಯಲ್ಲೇ ಇದೆ ಅಂತ. ಅನ್ನದಾತರು ಮಾತ್ರ ಅಲ್ಲ, ಆರೋಗ್ಯದಾತರು ಕೂಡ. ವೆರಿ ನೈಸ್ ಸರ್, ಥ್ಯಾಂಕ್ ಯು ಸರ್. ನಮ್ಮ ವೇದಿಕೆ ಪರವಾಗಿ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ತುಂಬ ಧನ್ಯವಾದಗಳು. ವಿಶ್ ಮಾಡಿಬಿಡಿ. ಇಷ್ಟೊಂದು ಹಣ್ಣುಗಳ ಸಸ್ಯೋತ್ಪಾದನೆ ಮಾಡಬಹುದು ನಾನು ಅನ್ನೋದು ಹೇಗೆ ನೀವು ಎಕ್ಸೆಪ್ಟ್ ಮಾಡಿದ್ರಿ? ಚಾಲೆಂಜಿಂಗ್ ಅನ್ನಿಸ್ತಾ? ಒಂದು ಸಾರಿ ನಾನು ಕೆಲವು ಹಣ್ಣಿನ ಗಿಡಗಳನ್ನ ಹಾಕಬೇಕು ಅಂತ ಹುಡುಕಾಡ್ಕೊಂಡು ಹೋದಾಗ ನಮ್ಮ GKVKಯಲ್ಲಿ ಕೆಲವಾರು ವಿಧಗಳು ಸಿಕ್ತು. ಕೆಲವು ನರ್ಸರಿಗಳಿಗೆ ಹೋದಾಗ ಒಂದೆರಡು ಥರನೇ ಸಿಗ್ತಾ ಇತ್ತು. ಸುಮಾರು ಜನಗಳ ರೈತರ ಒಂದು ಕನಸು, ಯಾರಿಗೂ ಎಲ್ಲಿ ಏನೂ ಸಂಪೂರ್ಣವಾಗಿ ಬೇಕು ಅಂತ ಹೇಳಿದ್ರೆ ಒಂದು 10 ಜಾತಿ ಹಣ್ಣುಗಳು ಬೇಕು ಅಂತ ಹೇಳಿದ್ರೆ ಎಲ್ಲಿ ಸಿಗ್ತಿರ್ಲಿಲ್ಲ. ಆಗ 2002ರಿಂದ ಅದನ್ನ ಪ್ರಯತ್ನ ಶುರು ಮಾಡಿ ಇಡೀ ದೇಶಾದ್ಯಂತ ಸಂಚರಿಸಿ ಎಲ್ಲೆಲ್ಲಿ ಏನು ಸಿಗ್ಬೋದು, ನಮ್ಮ ಭೌಗೋಳಿಕವಾಗಿ ನಮ್ಮ ಕಡೆಗೆ ಏನೇನು ಆಗ್ಬೋದು ಅನ್ನೋದನ್ನೆಲ್ಲ ಪ್ರಯತ್ನಪೂರ್ವಕವಾಗಿ ಮಾಡಿ ಅದ್ರ ಜೊತೆಗೆ ಈ ದೇವನಹಳ್ಳಿ ಚಕೋತವನ್ನು ಉಳಿಸುವಂಥ ನಿಟ್ಟಿನಲ್ಲಿ ನಮ್ಮ ಡಿಪಾರ್ಟ್ಮೆಂಟ್ ಅಂತ ಹೇಳಿದ್ರೆ ನಮ್ಮ ಸರ್ಕಾರ ಮತ್ತು IIHR ಜೊತೆ ನಾನು ಸಹಯೋಗದೊಂದಿಗೆ ಅದನ್ನು ಉಳಿಸುವಂತಹ ಮತ್ತು ಕಸಿ ವಿಧಾನಗಳು, ಇದರ ಸುಮಾರು ತರಬೇತಿ ಕಾರ್ಯಕ್ರಮಗಳನ್ನ ನಮ್ಮ ತೋಟದಲ್ಲೇನೆ ಆರಂಭಿಸಿ ಯಶಸ್ವಿಯಾಗಿ ಅದನ್ನು ಮಾಡ್ತಾ ಅದರ ಜೊತೆಗೆ ಇತರೆ ಹಣ್ಣಿನ ಗಿಡಗಳ ಕಲೆಕ್ಷನ್ಗೆ ನಾನು ತೊಡಕೊಂಡೆ. ಅದು ನಿರಂತರವಾಗಿ ಸಾಗ್ತಾ ಒಂದು 2009ನೇ ಇಸ್ವಿಯಷ್ಟೊತ್ತಿಗೆ ಸುಮಾರು ಒಂದು 200-250 ಜಾತಿಯ ಹಣ್ಣುಗಳ ಕಲೆಕ್ಷನ್ ಆಯಿತು. ಉದಾಹರಣೆಗೆ ಇತ್ತೀಚೆಗೆ ಒಂದು ಮಾವಿನ ತಳಿಗಳು, ಆ ಮಾವಿನ ತಳಿಗಳು ನಮ್ಮ ಸುಮಾರು ವೆರೈಟಿಗಳು ನಮ್ಮ ಭಾರತದಲ್ಲಿ 100 ಜಾತಿಗಳು ಇದಾವೆ. ಅದರಲ್ಲಿ ವಿದೇಶಿ ತಳಿಗಳು, ಉದಾಹರಣೆಗೆ ಇವಾಗ ಮಿಯಾಜಾಕಿ ಮಾವು 2.5 ಲಕ್ಷ ರೂಪಾಯಿ 1 kg ಅಂತ
ಒಂದು ನಡೀತಾ ಇದೆ. ಅದು ನಮ್ಮಲ್ಲಿ ಕೂಡ ಚೆನ್ನಾಗಿ ಬರುತ್ತೆ. ನಾನೆಲ್ಲ ಪ್ರಯತ್ನ ಮಾಡಿದ್ದೀನಿ, ಎಲ್ಲ ನನ್ನ ಡೆಮೋ ಪ್ಲಾಟ್ನಲ್ಲಿ ಅವನ್ನ ಹಾಕಿದ್ದೀನಿ. ಅದು ನಾಮ್ ಡಕ್ಮೋ ಅನ್ನೋ ಮಾವಿರ್ಬೋದು, ಆಮೇಲೆ ಕಟಿಮಾನ್ ಅನ್ನೋ ಮಾವು, ಆಮೇಲೆ ಪ್ರಪಂಚದಲ್ಲಿ ಅತಿ ರುಚಿಕಟ್ಟಾದ ಮಾವು ಒಂದಿದೆ, ನೂರ್ ಜಹಾನ್ ಮಾವು ಅಂತ. ಅದು ಒಂದು 750 ಗ್ರಾಮ್ನಷ್ಟು ತೂಕ ಬರುತ್ತೆ ಒಂದು ಹಣ್ಣು. ಆಮೇಲೆ ವರ್ಷಕ್ಕೆ 4 ಸಾರಿ ಬಿಡೋ ಮಾವುಗಳಿದೆ, ವರ್ಷಕ್ಕೆ 11 ಸಾರಿ ಬಿಡೋ ಮಾವುಗಳಿದೆ. ಅವುಗಳು ಎಲ್ಲ ಕಲೆಕ್ಷನ್ ಅನ್ನು ಮಾಡಬೇಕು ಅಂತ ಛಲ ತೊಟ್ಟು ಅಷ್ಟೂ ಕಲೆಕ್ಷನ್ಗಳನ್ನ, ಸುಮಾರು ವಿದೇಶಿ ತಳಿಗಳೇ ನನ್ನ ಹತ್ರ ಒಂದು 28 ಜಾತಿ ವಿದೇಶಿ ತಳಿಗಳು, ಅದು ನಮ್ಮಲ್ಲಿ ಬೆಳೆಯುವಂಥವು. ರೆಡ್ ಪಲ್ಮರ್ ಅನ್ನುವಂಥ ಜಾತಿ ಇರ್ಬೋದು. ಇವುಗಳೆಲ್ಲನೂ ನನ್ನ ಒಂದು ಕಲೆಕ್ಷನ್ ಅಲ್ಲಿ ಇದೆ. ಇವುಗಳೆಲ್ಲದಕ್ಕೂ ನನ್ನ ಸಹೋದರರ ಒಂದು ಸಹಾಯ ತುಂಬಿದೆ. ನಮ್ಮ ನಾಗರಾಜ್ ಇರ್ಬೋದು, ಚಂದ್ರಪ್ಪ ಇರ್ಬೋದು, ಇವರೆಲ್ಲ ನನಗೆ ಬಹಳ ಒಂದು ಸಪೋರ್ಟ್ ಅನ್ನ ಮಾಡ್ತಾ ಈ ನನ್ನ ಹುಚ್ಚಾಟಗಳಿಗೆ ಎಲ್ಲ ನೀರೇರಿತಾ ಇದ್ದಾರೆ, ಧೈರ್ಯ ಬೆಂಬಲ ನೀಡ್ತಾ ಇದ್ದಾರೆ. ಅಷ್ಟೊಂದು ಹುಚ್ಚಾಟ ಇದ್ದು ಒಂದು ಛಲ ಇರೋದಕ್ಕೆ ಸರ್ ಇವತ್ತು ನೀವು ಇಲ್ಲಿ ಕೂತಿರೋದು. ಅದಕ್ಕೆ ಕಾರಣಕರ್ತರು ಮತ್ತೊಬ್ರು ಬೆಂಬಲಿಗರು ಆತ್ಮೀಯರೊಬ್ರು ಬಂದಿದ್ದಾರೆ ಸರ್, ಕರೆಯೋಣ ಅವ್ರನ್ನ ವೇದಿಕೆ ಮೇಲೆ. ಸರ್ ಬನ್ನಿ. ನಮ್ಮ ರಮೇಶ್ ಅವರ ಸಹೋದರರು ಬಂದಿದ್ದಾರೆ. ಸರ್ ನಮಸ್ತೆ ಸರ್, ವೆಲ್ಕಮ್. ನಮ್ಮ ರೈತರತ್ನ ವೇದಿಕೆಗೆ ಸ್ವಾಗತ. ತಮಗೆ ಹೇಳಿ ತಮ್ಮ ಸಹೋದರರ ಬಗ್ಗೆ. ನಾನು ಇವಾಗ ಸ್ವಲ್ಪ ಬಾಲ್ಯಕ್ಕೆ ಹೋಗ್ತೀನಿ. ಬಹಳ ಸ್ಟ್ರಿಕ್ಟ್ ಇವರು ಬಾಲ್ಯದಿಂದಲೂ. ಯಾಕೆ ಅಂದ್ರೆ ಇವರು, ನಾನು ಸ್ವಲ್ಪ ಮೊದಲು ಹೇಳ್ಬೇಕಂದ್ರೆ ಕೆಲಸದಲ್ಲಿ ನಾನು ಸ್ವಲ್ಪ ಕಳ್ಳ, ಕೆಲಸ ನಾನು ಸರಿಯಾಗಿ ಮಾಡ್ತಾ ಇರಲಿಲ್ಲ. ನಾನು ಸ್ಕೂಲ್ಗೆ ಹೋಗ್ಬೇಕಾಗಿದ್ರೆ ಬಹಳ ಸ್ಟ್ರಿಕ್ಟ್ ಇವರು. ಮನೆಯಲ್ಲಿ ಅಷ್ಟೇ, ತೋಟದಲ್ಲೂ ಅಷ್ಟೇ. ಸ್ಕೂಲಿಂದ ಬರೋದು 5 ಗಂಟೆಗೆ ಬಿಟ್ಟರೆ 5:15 ಮನೆ ಹತ್ರ ಇರಬೇಕು. 5:15 ದಾಟ್ತಂದ್ರೆ ಸ್ಕೂಲ್ ಹತ್ರ ಬಂದ್ಬಿಡೋರು ಸೈಕಲ್ ತಗೊಂಡು. ಆಗಲೇ ನಮಗೆ ಶಿಸ್ತನ್ನ ಕಲಿಸಿದವರು. ನಾವು ಸ್ನೇಹಿತರ ಜೊತೆ ಗಿಲ್ಲಿ ದಾಂಡ್ಲು, ಬಾಲು ಅದು ಇದು ಆಡ್ಕೊಂಡು ಫೀಲ್ಡಲ್ಲಿ ಇರಬೇಕಾಗಿದ್ರೆ ಬಂದು ಅಲ್ಲೇ ಚಾರ್ಜ್ ಮಾಡಿರೋರು ನಮ್ಗೆ. ಅಲ್ಲಿಂದ ನಾವು ಶಿಸ್ತನ್ನ ಪಾಲಿಸ್ಕೊಂಡು ಬಂದಿದ್ದೀವಿ. ಅಣ್ಣ ತಮ್ಮಂದ್ರು ಇದೆಲ್ಲ ನೋಡ್ತಾ ಇದ್ರೆ ಸರ್, ನನಗೆ ನಮ್ಮ ವಿಷ್ಣು ಸರ್ ಅವರ ಯಜಮಾನ ಸಿನಿಮಾ ನೆನಪಾಗತ್ತಪ್ಪ ಅಲ್ವಾ ಸರ್? ನಿಜವಾಗ್ಲು ಆ ಸೈಕಲ್ ತಗೊಂಡು ಬಾಲ್ಯದಿಂದ ನಾವು ಬಂದಿರೋ ದಿನಗಳನ್ನ ಯಾವತ್ತೂ ಮರೆಯಂಗೇ ಇಲ್ಲ. ಮೇಯ್ನು ನಾವು ಶಿಸ್ತು ಕಲಿಯೋದಕ್ಕೆ ಮೂಲ ಕಾರಣನೇ ನಮ್ಮ ಅಣ್ಣ. ಅದೇ ರೀತಿ ನಾವು ಒಂದು ಸ್ವಲ್ಪ ನಮಗೆ ವ್ಯವಸಾಯದ ಜ್ಞಾನ ಇದೆ, ಅವರನ್ನ ಪಾಲನೆ ಮಾಡಿದ್ದೀವಿ ಅಂದರೆ ಇವತ್ತು ಅವರೇ. ಅವರು ಮೊದಲು, ಇವಾಗೆಲ್ಲ ಮಿಷಿನರೀಸ್ ಇದೆ, ಎಲ್ಲ ಟೆಕ್ನಾಲಜಿ ಇದೆ. ಮೊದಲು ಇದೇ ಥರ ಕೈಯಲ್ಲಿ ಮಾಡ್ತಾ ಇದ್ದಿದ್ದು, ಗುದ್ಲಿ ಚನ್ಕೆ ಎತ್ಕೊಂಡು ಮಾಡ್ತಾ ಇದ್ದಿದ್ದು. ಸ್ಟ್ರೈಟ್ ಹೆಂಗಿದೆ ಅಂದರೆ ಸ್ಕೇಲ್ ಇದ್ದಂಗೆ ಇರೋದು. ಇವರು ತೆಗೆಯೋ ಬದುಗಳಾಗಲಿ, ತೆಗೆಯೋ ಗೆಣೆಗಳು ಕಟ್ಟೋದು ಅಂದರೆ ಅವಾಗೆಲ್ಲಾನು ಎಲ್ಲ ಕೈಯಲ್ಲೇ ಮಾಡ್ತಾ ಇದ್ದಿದ್ದು. ಭಾಳ ಚೆನ್ನಾಗಿ ಮಾಡೋರು. ಯಾರೇ ನೋಡಿದ್ರು ಶಿಸ್ತನ್ನ ಇದನ್ನ ನೋಡಿ ಕಲಿಬೇಕು ಅನ್ನೋ ರೀತಿ. ಹೌದು ಮೊದಲಿನಿಂದಾನು ಇದನ್ನ ಶಿಸ್ತನ್ನ ಪಾಲಿಸ್ಕೊಂಡು ಬಂದಿದ್ದು. ಅವರ ಮಾರ್ಗದರ್ಶನದಲ್ಲೇ ನಾವು ಕಾಲೇಜಿನ ಓದಿದ್ದು ಮುಗಿಸಿದ್ವಿ. ನಮ್ಮ ತಮ್ಮನೂ ಚಂದ್ರಪ್ಪ ಅವರು ಡಿಗ್ರಿ ಮಾಡಿದ್ದಾರೆ. ಈ ಸನ್ನಿವೇಶ ನೆನೆಸ್ಕೊಳ್ಳೋದಕ್ಕೆ, ಈ ಸನ್ನಿವೇಶ ನೋಡೋದಕ್ಕೆ, ಈ ಸನ್ನಿವೇಶ ಕಣ್ತುಂಬಿಕೊಳ್ಳೋದಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ. ಎಸ್ ಸರ್, ನಮ್ಮ ತೀರ್ಪುಗಾರ ನಿಮ್ಮನ್ನು ಮಾತಾಡಿಸ್ತಾರೆ ಇವಾಗ. ತಾವು ಸಾಕಷ್ಟು ಜನರಿಗೆ ಮಾರ್ಗದರ್ಶನ ನೀಡ್ತಾ ಇದ್ದೀರಿ, ತರಬೇತಿ ನೀಡ್ತಾ ಇದ್ದೀರಿ ಅಂಥೇಳಿ ತಮ್ಮ ವಿಷಯ ತಿಳಿಯುವಾಗ ನಮಗೆ ಗೊತ್ತಾಯಿತು. ಇಲ್ಲಿ ಕೃಷಿ ಅಂತ ಹೇಳಿದ್ರೆ ಪ್ಲ್ಯಾನಿಂಗ್ ಇರಬೇಕು, ಯೋಜನೆ ಬಹಳ ಮುಖ್ಯ. ಏನೋ ಒಂದು ಬೆಳೆಯೋದಲ್ಲ. ತಾವು ಭಾಳಷ್ಟು ಜನರಿಗೆ ಈ ಕೃಷಿ ಯಾವ ರೀತಿ ಮಾಡಬೇಕು ಅಂಥೇಳಿ ಈ ಪ್ಲ್ಯಾನ್ ಸಿದ್ಧ ಮಾಡಿಕೊಡ್ತಾ ಇದ್ದೀರಿ. ಅಂದರೆ ಬಿಲ್ಡಿಂಗ್ ಪ್ಲ್ಯಾನ್ ಕೊಟ್ಟ ರೀತಿಯಲ್ಲಿ ನೀವು ಕೃಷಿನೂ ಈ ರೀತಿ ಮಾಡಬೇಕು, ಇದೇ ಬೆಳೆ ಬೆಳಿಬೇಕು, ಈ ಕುರಿತು ಸಂಪೂರ್ಣ ಮಾಹಿತಿ ತಾವು ನೀಡ್ತಾ ಇದ್ದೀರಿ. ಎಷ್ಟು ಜನ ನಿಮ್ಮಿಂದ ಈ ಮಾಹಿತಿ ಪಡೆದು ಅದನ್ನು ಅನುಸರಿಸಿ ಇವತ್ತು ಸಾಧನೆ ಮಾಡಿರೋ ಉದಾಹರಣೆಗಳು ಎಷ್ಟಿವೆ ಅನ್ನೋದು ನಮ್ಮೆಲ್ಲರ ಕುತೂಹಲದ ಪ್ರಶ್ನೆ. ನನ್ನ ತರಬೇತಿ ಕಾರ್ಯಕ್ರಮಗಳು ಸುಮಾರು 1800 ದಾಟಿದಾವೆ ಈಗಾಗಲೇ. ನನ್ನ ಒಂದು ಮಾರ್ಗದರ್ಶನದಲ್ಲಿ ತೋಟ ಮಾಡಿರೋರು ಸುಮಾರು ಒಂದು 700-800 ಜನಕ್ಕೂ ಅಧಿಕ ಮಂದಿ ಇದ್ದಾರೆ. ಇಲ್ಲಿ ಬಹಳ ಮುಖ್ಯವಾಗಿ ಏನಂತ ಹೇಳಿದ್ರೆ, ಸ್ಟೇಜ್ ಬೈ ಸ್ಟೇಜ್ ಅಂತ ಹೇಳಿದ್ರೆ ಅವನು ಬೌಂಡ್ರಿಯಲ್ಲಿ ಏನು ಮಾಡ್ಕೋಬೇಕು, ಇದು ಎಲ್ಲವನ್ನೂ ಅವನ ಒಟ್ಟು ಜಮೀನಿನ ವಿಸ್ತರಣವನ್ನ ಫಸ್ಟ್ ನಿರ್ಧಾರ ಮಾಡಿಕೊಂಡು ಅವನಿಗೆ ಏನು ಬೇಕಾಗಿದೆ, ಅವನಿಗೆ ಸಂಪೂರ್ಣವಾಗಿ ಅದು ಕಮರ್ಷಿಯಲ್ ಆಗಬೇಕಾ, ಇಲ್ಲ ಅಥವಾ ಅವನ ಮನೆ ಮಟ್ಟಿಗೆ ಬೇಕಾ, ಅಥವಾ ಅವನ ಒಂದು ಶೋಕಿಗೆ ಬೇಕಾ, ಇದನ್ನ ಎಲ್ಲವನ್ನ ತಿಳ್ಕೊಂಡು ಆ ಬೌಂಡ್ರಿಯಲ್ಲಿ ಏನು ಕೊಡಬೇಕು ನಾವು. ಮತ್ತೆ ಮಧ್ಯದಲ್ಲಿ ಉದಾಹರಣೆಗೆ ಇವಾಗ ಹಣ್ಣಿನ ತೋಟ ಕಟ್ಟಬೇಕಾಗಿದ್ರೆ ಆ ಹಣ್ಣಿನ ತೋಟದಲ್ಲಿ 20 ಅಡಿಗೆ ಹಾಕೋ ಹಣ್ಣಿನ ಗಿಡಗಳು ಯಾವುವು, 15 ಅಡಿಗೆ ಹಾಕುವಂಥ ಹಣ್ಣಿನ ಗಿಡಗಳು ಯಾವುವು, 10 ಅಡಿಗೆ ಹಾಕೋ ಹಣ್ಣಿನ ಗಿಡಗಳು ಯಾವುವು, ಮತ್ತೆ 6 ಅಡಿಗೆ ಹಾಕುವಂಥ ಸಣ್ಣ ಸಣ್ಣ ಹಣ್ಣಿನ ಗಿಡಗಳು ಯಾವುವು, ಇವುಗಳಲ್ಲಿ ಯಾವ ದಿಕ್ಕಿಗೆ ಬರಬೇಕು
ಅಂದರೆ ನಮಗೆ ಬೆಳಕಿನ ಒಂದು ಸೂರ್ಯನ ಬಿಸಿಲು ಯಾವ ಥರ ಗಿಡಗಳಿಗೆ ಸಂಪೂರ್ಣವಾಗಿ ಲಭ್ಯತೆ ಆಗಬೇಕು ಅನ್ನೋ ರೀತಿಯಲ್ಲಿ ಅವುಗಳನ್ನ ಒಂದು ಡಿಸೈನ್ ಮಾಡಿ, ಅದರ ಜೊತೆಗೆ ಆ ಗಿಡಗಳ ಮಧ್ಯೆ ನಾವು ತರಕಾರಿಗಳನ್ನ ಹೇಗೆ ಬೆಳ್ಕೋಬೇಕು, ದವಸ ಧಾನ್ಯಗಳನ್ನ ಹೇಗೆ ಬೆಳ್ಕೋಬೇಕು ಅನ್ನೋದನ್ನೆಲ್ಲ ಅವರಿಗೆ ಕೂಲಂಕುಷವಾಗಿ ತಿಳಿಸಿ, ಬಹಳ ಮುಖ್ಯವಾಗಿ ಭೂಮಿಯ ಸಿದ್ಧತೆ. ಇವತ್ತು ನಮ್ಮಲ್ಲಿ ಕಳ್ಚೋಗಿರೋ ಕೊಂಡಿ ಅಂತ ಹೇಳಿದ್ರೆ ಭೂಮಿಯ ಸಿದ್ಧತೆ. ಈ ಭೂಮಿಯ ಸಿದ್ಧತೆಯನ್ನ ಮಾಡದೆ ನಾವು ಯಾವುದೇ ಒಂದು ತೋಟದ ಬೆಳೆಗಳನ್ನ ಇಟ್ಟಾಗ ಆ ಭೂಮಿಯ ಸಿದ್ಧತೆ ಇಲ್ಲ ಅಂತ ಹೇಳಿದ್ರೆ ಅಲ್ಲಿ ಆ ಮಣ್ಣಿಗೆ ನೀರನ್ನ ಹಿಡಿದಿಟ್ಕೊಳ್ಳುವ ಶಕ್ತಿ ಆಗಲಿ, ಪೋಷಕಾಂಶಗಳನ್ನು ಹಿಡಿದಿಟ್ಕೊಳ್ಳುವ ಶಕ್ತಿ ಆಗಲಿ, ಅಥವಾ ಸೂಕ್ಷ್ಮ ಜೀವಿಗಳನ್ನ ಅಲ್ಲಿ ಪೋಷಣೆ ಮಾಡುವಂತಹ ಒಂದು ಪ್ರಕ್ರಿಯೆ ಆಗಲಿ ಭೂಮಿಯಲ್ಲಿ ಇರೋದಿಲ್ಲ. ಇದನ್ನೆಲ್ಲನೂ ಆ ಭೂಮಿಯ ಸಿದ್ಧತೆ ಹೇಗೆ ಮಾಡಬೇಕು ಅನ್ನೋದು ಮೊದಲನೇ ಪಾಠ ರೈತರಿಗೆ ಮಾಡಿ, ಆ ಗುಂಡಿಯ ಸಿದ್ಧತೆ ಇವನ್ನೆಲ್ಲ ಮುಗಿಸಿದ ನಂತರ ಯಾವ್ಯಾವ ಗಿಡ ಎಲ್ಲಿ ಹಾಕ್ಕೋಬೇಕು, ನಿಮ್ಮ ಅಂದರೆ ಆ ಏರಿಯಾಗೆ ಯಾವ ಹಣ್ಣಿನ ಬೆಳೆಗಳು ಸೂಕ್ತ ಆಗುತ್ತೆ, ಇವುಗಳನ್ನೆಲ್ಲ ಅವ್ರಿಗೆ ತಿಳಿಸಿ ಅವ್ರನ್ನ ಸಿದ್ಧಗೊಳಿಸಿ ಅವರಿಗೆ ತೋಟ ಕಟ್ಕೊಡೋದು ಬಹಳ ಮುಖ್ಯ ಆಗುತ್ತೆ. ಆಮೇಲೆ ಇನ್ನೊಂದು ಬಹಳ ಮುಖ್ಯವಾದ ಪ್ರಕ್ರಿಯೆ ಏನು ನಡೀತಾ ಇದೆ ಇತ್ತೀಚೆಗೆ ಅಂತ ಹೇಳಿದ್ರೆ, ನಮ್ಮ ಈ ಕೋವಿಡ್ ನಂತರ ಬೆಂಗಳೂರಿನ ಹಲವಾರು ಜನ ITBT ಅವರು 1 ಎಕರೆ, ಅರ್ಧ ಎಕರೆ, 2 ಎಕರೆ ತೋಟಗಳನ್ನ ಮಾಡ್ಕೊಳ್ತಾ ಇದ್ದಾರೆ. ಅವರಿಗೆ ಸಂಪೂರ್ಣ ಮಾಹಿತಿ ಎಲ್ಲೂ ಸಿಗ್ತಾ ಇಲ್ಲ, ABCD ಗೊತ್ತಿಲ್ಲ, ಕೃಷಿ ಗೊತ್ತಿಲ್ಲ. ಅಲ್ಲಿಂದ ಅವ್ರನ್ನ ತರಬೇತಿ ಮಾಡೋದಿದೆಯಲ್ಲ, ಇವತ್ತು ಅವರು ಬಹಳ ಖುಷಿಯಿಂದ ಸುಮಾರು 63 ಜನ ಇಂಜಿನಿಯರ್ಗಳು, 42 ಜನ ಡಾಕ್ಟರ್ಸ್ ಇವತ್ತು ನನ್ನ ಒಂದು ಮಾರ್ಗದರ್ಶನದಲ್ಲಿ ತೋಟಗಳು ಕಟ್ಕೊಂಡಿದ್ದಾರೆ, ಬಹಳ ಸಕ್ಸಸ್ ಆಗಿದ್ದಾರೆ. ಕೊನೆಯದಾಗಿ ಇನ್ನೊಂದು ಪ್ರಶ್ನೆ, ಈಗ ನೀರಿನ ನಿರ್ವಹಣೆ ಇವತ್ತು ಬಹಳ ದೊಡ್ಡ ಒಂದು ಸವಾಲು. ಅದರಲ್ಲೂ ಈ ನೀರನ್ನು ಮಿತಬಳಕೆ ಮಾಡೋದು ನಮ್ಮ ಮುಂದಿರುವ ಒಂದು ಆದ್ಯತೆ. ಹಾಗಾಗಿ ತಮ್ಮ ಹೊಲದಲ್ಲಿ ನಾನು ಕೇಳ್ತಾ ಇದ್ದೆ, ಎಲ್ಲೋ ಒಂದು ಕಡೆ ಈ ಟ್ಯಾಪ್ ಮೂಲಕ ನೀರಾವರಿ ಉಣಿಸುವಂತಹ ಒಂದು ಹೊಸ ಅನ್ವೇಷಣೆಯನ್ನು ತಾವು ಕಂಡುಕೊಂಡಿದ್ದೀರಿ ಅಂತೇಳಿ, ಅದ್ರ ಬಗ್ಗೆ ಒಂದೆರಡು ಮಾತು. ಹಣ್ಣಿನ ಗಿಡಗಳಿಗೆ ನಾನು ಸ್ವಲ್ಪ ಭೂಮಿಯ ಆಳದಲ್ಲಿ ಪೈಪುಗಳನ್ನ ಹಾಕಿ ಸೀದಾ ಅದಕ್ಕೆ ಯಾವ ಅಂತರದಲ್ಲಿ ಬೇಕೋ ಆ ಅಂತರದಲ್ಲಿ ಸಣ್ಣ ಸಣ್ಣ ನಲ್ಲಿಗಳನ್ನ ಕೊಟ್ಟು ನಾವು 1 ಎಕರೆಯನ್ನ ಒಬ್ಬ ರೈತ 3/4 ಗಂಟೆಯಲ್ಲಿ ನೀರಾಯಿಸಿ ಎಲ್ಲ ಕೆಲಸಗಳನ್ನ ಮುಗಿಸ್ಕೊಂಡು ಬರ್ಬೋದು. ಆ ಒಂದು ಸಿಸ್ಟಮ್ ಅನ್ನ ಈಗ ಅಳವಡಿಸಿದ್ದೇನೆ. ಅದನ್ನ ಯಾರು ಬೇಕಾಗಿದ್ರು ಬಂದು ಆ ಪ್ರಾತ್ಯಕ್ಷಿಕೆಯನ್ನ ನೋಡಬಹುದು ಸರ್. ಸಂತೋಷ, ನಿಜಕ್ಕೂ ಇದು ಒಳ್ಳೆಯ ಅನ್ವೇಷಣೆ. ಇತರೆ ಕೃಷಿಕರಿಗೆ ಇದು ಎಲ್ಲೋ ಒಂದು ಕಡೆ ಮಾದರಿ ಆಗಲಿ ಅಂತ ಹೇಳಿ ನಾವೆಲ್ಲ ಆಶಿಸ್ತಾ ಇದ್ದೇವೆ. ಇದೀಗ ಚೆನ್ನಪ್ಪ ಅವರು ತಮ್ಮ ಒಂದೆರಡು ಅನಿಸಿಕೆಗಳು. ನಮ್ಮ ಶಾಲಾ ಹಂತದಲ್ಲಿ ಬಹಳ ಸ್ಟ್ರಿಕ್ಟ್ ಆದಂತ ಸರ್ ಹೆಂಗಿದ್ರಲ್ಲ ಹಂಗಿದ್ದಾರೆ. ತಾವು ಏನೇನು ಕೇಳಬೇಕಾಗಿತ್ತು ಅದೆಲ್ಲ ಕೇಳಿದ್ರಿ, ಅದಕ್ಕೆ ಅವರೆಲ್ಲ ಸೂಕ್ತವಂತ ಉತ್ತರ ಕೊಟ್ಟರು. ನಾನೀಗ ಅವರ ಶ್ರೀಮತಿಯವರನ್ನ ಮಾತಾಡಿಸ್ಬೇಕು. ದಯವಿಟ್ಟು ಅವ್ರಿಗೆ ಮೈಕ್ ಕೊಟ್ರೆ. ಭೂಮಿಯನ್ನ ನಂಬ್ಕೊಂಡು ಗೇಮೆ ಮಾಡಿದ್ರೆ, ಕೃಷಿಯಲ್ಲಿ ನಾವು ಸಂಪೂರ್ಣವಾಗಿ ತೊಡಗಿಸ್ಕೊಂಡ್ರೆ ಅದು ಎಂದೂ ನಮ್ಮನ್ನ ಮೋಸ ಮಾಡೋದಿಲ್ಲ, ನಮಗೆ ನಷ್ಟ ಆಗೋದಿಲ್ಲ ಅನ್ನತಕ್ಕಂಥ ಮಾತನ್ನ ಅತ್ಯಂತ ಆತ್ಮವಿಶ್ವಾಸದಿಂದ ಅವ್ರು ಹೇಳಿದ್ರು. ಅದನ್ನ ಕೇಳುವಾಗ ನನ್ನ ಮೈಯೆಲ್ಲ ರೋಮಾಂಚನ ಆಯಿತು. ಯಾವ ಒಂದು ಧೈರ್ಯದಿಂದ, ಯಾವ ಒಂದು ವಿಚಾರದಿಂದ ನಿಮಗೆ ಹಂಗೆ ಹೇಳೋದಕ್ಕೆ ಸಾಧ್ಯ ಆಯಿತು ಅಂತ ನನ್ನ ಪ್ರಶ್ನೆ. ಒಬ್ರು ಸೂಲೆಬೆಲೆಯಿಂದ ಸರ್ ಸೈಕಲಲ್ಲಿ ಬಂದಿದ್ರು ಸರ್, ಅವಾಗ ಅವ್ರು ಇರಲಿಲ್ಲ ಸರ್. ಒಂದಷ್ಟು ಗಿಡಗಳಿಗೆ ಕೇಳಿದ್ರು ಸರ್, ಎಲ್ಲ ಒಂದೊಂದೇ ಗಿಡ ಬೇಕು ಅಂತ ಅಂದರು. ಆಗ ಎಲ್ಲ ಒಂದೊಂದೇ ಗಿಡ ಕೊಟ್ಟರೆ ಪಾಪ ಅವ್ರು ಯಾವುದೋ ಚೀಲದಲ್ಲಿ ಇಟ್ಕೊಂಡು ಇದು ಮಾಡಿದ್ರು ಸರ್. ಎಲ್ಲ ಚಿಲ್ಲರೆ ಕಾಸುಗಳು ಕೊಡೋಕ್ಕೆ ಬಂದರು ಸರ್ ಅವರು. ನೀವು ದುಡ್ಡು ಕೊಡೋದು ಬೇಡಪ್ಪ, ನೀವು ತೊಗೊಂಡೋಗ್ರಿ ಅಂತ ಅಂದು. ಆಮೇಲೆ ಅವ್ರು ತೊಗೊಂಡು ಹೋಗಿದ್ರು ಸರ್. ಸುಮಾರು 1 ವರ್ಷ 2 ವರ್ಷಕ್ಕೆ ಚೇಪೆಕಾಯಿ ಮತ್ತು ಸೀತಾಫಲ ಇದನ್ನೆಲ್ಲ ಬೆಳೆದು ಮತ್ತೆ ತಂದು ಕೊಟ್ಟಿದ್ರು ಸರ್. ಆಗ ನಾನು ಯಜಮಾನ್ರಿಗೆ ಹೇಳಿದೆ ಸರ್, ಈ ಥರ ಕೇಳಿದ್ರು, ನಾನೇ ಕೊಟ್ಟಿದ್ದೆ ಅಂತ ಅಂದ್ಬಿಟ್ಟು. ಈ ಕಾರುಗಳಲ್ಲಿ ಬರೋರು ಇವರೆಲ್ಲ ತುಂಬಾ ಗಿಡಗಳು ತೊಗೊಳ್ತಾರೆ ಸರ್. ಅವ್ರಿಗೆಲ್ಲ ಏನೋ ಅವ್ರಿಷ್ಟ ಅಂತ ನಾವು ಕೊಟ್ಟು ಬಿಡ್ತೀವಿ. ಆದರೆ ರೈತರು ಬಂದಾಗ ಮಾತ್ರ ಸುಮ್ಮನೆ ಕೊಡ್ತಾರೆ ಸರ್, ಯಜಮಾನರು ಕೊಡ್ತಾರೆ. ಅದರಿಂದ ನಾನಾಗಿ ಕೂಡ ನಷ್ಟ ಆಗೋದಿಲ್ಲ ಅಂತ ಹೌದು ಸರ್, ಹೌದು ಸರ್. ನಾವು ಬೆಳೆದಿದ್ದೀವಿ ಅಂತ ಹೇಳಿ ಪಾಪ ಸೂಲಿಬೆಲೆಯಿಂದ ಸೈಕಲಲ್ಲೇ ಬಂದಿದ್ರು ಸರ್ ನಮ್ಮ ದೇವನಹಳ್ಳಿ ಅಲ್ಲಿವರೆಗೂ. ಅದರಿಂದ ನಾನು ಕೊಟ್ಟಿರೋದಕ್ಕೆ ನನಗೆ ಗೊತ್ತು ಸರ್. ಇರೋದನ್ನೆಲ್ಲ ಪುಕ್ಕಟ್ಟೆ ಕೊಟ್ಬಿಡ್ಬೇಡಿ. ಇಲ್ಲ ಇಲ್ಲ ಸರ್, ಎಲ್ಲ ಒಂದು ಕಡೆ ಉದಾರಿಗಳು ಅಂತೇಳಿ. ಉದಾರಿಗಳು, ರೈತ ಉದಾರಿನೇ ಇರ್ತಾನೆ. ತುಂಬಾ ಧನ್ಯವಾದಗಳು. ದಯವಿಟ್ಟು ಕೂತ್ಕೊಳ್ಳಿ. ಇವತ್ತು ಮೇಡಮ್ ಅವರೇ ನಮ್ಮ ಸ್ಟುಡಿಯೋಕ್ಕೆ ಕೃಷಿ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳನ್ನ ಕರೆಸ್ಬಿಟ್ಟಿದ್ದೀವಿ ನಾವು. ಬಹಳ ದೊಡ್ಡ ಸಂಖ್ಯೆಯಲ್ಲಿ ಬಂದಿದ್ದಾರೆ, ಬಹಳ ತನ್ಮಯರಾಗಿ ಕೇಳ್ತಾ ಇದ್ದಾರೆ. ನಾನು ಅವ್ರಿಗೊಂದು ಪ್ರಶ್ನೆ ಇಟ್ಬಿಡ್ತೀನಿ, ವಿದ್ಯಾರ್ಥಿಗಳೇ ನನ್ನ ಕಡೆ ಲಕ್ಷ್ಯ ಕೊಟ್ಟು ನೋಡ್ತಾ ಇರಿ. ರಮೇಶ್ ಅವರ
ಸಾಧನೆಯನ್ನು ನೋಡಿದ ಮೇಲೆ, ಇಂಥ ಒಬ್ಬ ಕೃಷಿ ಸಾಧಕನನ್ನು ನೋಡಿದ ಮೇಲೆ ಎಷ್ಟು ಜನರಿಗೆ ನಾವು ಕೂಡ ನಮ್ಮ ಜಮೀನುಗಳಿಗೆ ಹೋಗಿ ಕೃಷಿ ಮಾಡಬೇಕಂತ ಮನಸ್ಸು ಬಂತು ಅನ್ನೋರು ಕೈ ಎತ್ಬಿಡಿ. ನಮಸ್ತೆ ಸರ್. ಏನಮ್ಮ ಹೆಸರು? ಭೂಮಿಕಾ ಅಂತ ಸರ್. ಏನು ಕಲಿತಾ ಇದ್ದೀರಾ? ಸರ್ ನಾನು 4th ಇಯರ್ ಅಗ್ರಿಕಲ್ಚರ್ ಸ್ಟೂಡೆಂಟ್ ಸರ್. ಹೆಸರಲ್ಲೇ ಭೂಮಿಕಾ ಇದೆ. ಶ್ರೀಮತಿ ಸುಶೀಲಾ ಅವ್ರು ಹೇಳಿದರು, ಭೂಮಿನ ನಂಬ್ಕೊಂಡ್ರೆ ಎಂದೂ ನಮಗೆ ನಷ್ಟ ಆಗೋಲ್ಲ ಅಂತಂದು. ಅಂಥ ಒಂದು ಅದ್ಭುತವಾದ ಹೆಸರು ನಿಮಗಿದೆ. ನಾನು ಏನು ಕೇಳಬೇಕಂತ ಹೇಳಿದರೆ, ರಮೇಶ್ ಅವರ ಸಾಧನೆಯನ್ನು ಅವ್ರ ಜೊತೆ ಮಾತಾಡುವಾಗ ನೋಡಿದ್ರಿ, ದೃಶ್ಯಾವಳಿಯಲ್ಲಿ ನೋಡಿದ್ರಿ, ನಿಮಗೆಲ್ಲ ಪ್ರೇರಣೆ ಬಂತು ನಾವು ಕೂಡ ಕೃಷಿ ಮಾಡಬೇಕಂತಂದು. ಆಯಿತಾ? ಯಾವ ಒಂದು ಅಂಶ ಅವರು ಮಾಡಿದಂಥ ಸಾಧನೆಯಲ್ಲಿ ಯಾವ ಒಂದು ಭಾಗ ಅಥವಾ ಅಂಶ ನಿಮಗೆ ಅಂಥದ್ದೊಂದು ಪ್ರೇರಣೆಯನ್ನು ಕೊಡ್ತು? ಸುಮ್ಮನೆ ಮುಕ್ತವಾಗಿ ಹಂಚ್ಕೊಳ್ಳಿ ಸರ್. ಎಕ್ಸಾಟಿಕ್ ಕ್ರಾಪ್ಸ್ ಅಂದರೆ ಫ್ರೂಟ್ ಕ್ರಾಪ್ಸ್ ಹೇಳಿದ್ರಲ್ಲ ಸರ್, ನನಗೆ ಮೊದಲಿಂದನೂ ಇಂಟ್ರೆಸ್ಟ್ ಇತ್ತು. ನಮ್ಮ ಜಮೀನುಗಳಲ್ಲಿ ನಾವು ಬೆಳಿಬೇಕು, ಬೇರೆ ಕಡೆ ಹೋಗಿ ನೋಡೋಕ್ಕಿಂತ ನಮ್ಮಲ್ಲಿ ನೋಡಿದರೆ ನಮ್ಗೆ ಭಾಳ ಖುಷಿ ಸಿಗುತ್ತೆ. ಸೊ ದಟ್ ನನಗೆ ಇನ್ನೂ ಇನ್ಸ್ಪೈರ್ ಆಯಿತು. ನಾನು ಅನ್ಕೊತಿದ್ದೆ ಇದೆಲ್ಲ ಇನ್ಫಾರ್ಮೇಷನ್ ಎಲ್ಲಿ ಸಿಗುತ್ತೆ, ಯಾರನ್ನ ಕಾಂಟ್ಯಾಕ್ಟ್ ಮಾಡಬೇಕು, ಹೆಂಗೆ ಅಂತ. ಇಲ್ಲಿ ನೋಡಾದ್ಮೇಲೆ ಅವ್ರನ್ನ ಪರ್ಸ್ನಲಾಗಿ ಒಂದ್ಸಲಿ ಭೇಟಿ ಮಾಡಬೇಕು, ಕಲಿಬೇಕು ಅನ್ನೋದು ಜಾಸ್ತಿ ಇನ್ನೊಂದು ಸ್ವಲ್ಪ ಇಂಟ್ರೆಸ್ಟ್ ಭಾಳ ಬೆಳೀತು ಸರ್. ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸರ್, ಮಾತಾಡಬೇಕು ಅವ್ರ ಹತ್ರ ಒಂದ್ಸಲಿ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸರ್. ರಮೇಶ್ ಅವರಿಗೆ ಒಂದು ಪ್ರಶ್ನೆ ಕೇಳ್ಬಿಡ್ತೀನಿ. ರಮೇಶ್ ಅವರೇ, ತಾವು ವಿವಿಧ ಜಾತಿಯ ಹಣ್ಣುಗಳನ್ನು ಬೆಳೆದಿದ್ದೀರಾ. ಒಂದೊಂದು ಜಾತಿಯ ಹಣ್ಣಿನಲ್ಲಿ ಅನೇಕ ವಿಧವಾದಂಥ ತಳಿಗಳನ್ನು ಬೆಳೆದಿದ್ದೀರಾ. ಇದು ನಿಜವಾಗಲೂ ಇವತ್ತಿನ ಕೃಷಿಗೆ ಬಹಳ ಅತ್ಯಂತ ಅವಶ್ಯಕವಾದಂಥ ಸಂಗತಿ. ನಾವು ಬೆಳೆ ವೈವಿಧ್ಯತೆ ಅಂತ ಹೇಳ್ತೀವಿ, ಅಥವಾ ನಾವೊಂದು ಬಯೋಡೈವರ್ಸಿಟಿ ಅಂತ ಹೇಳ್ತೀವಿ. ಆ ರೀತಿಯಾಗಿ ವೈವಿಧ್ಯಮಯವಾದಂಥ ಕೃಷಿಯನ್ನು ಮಾಡಬೇಕಾಗಿದೆ. ಅದನ್ನು ತಾವು ಮಾಡಿ ಯಶಸ್ಸು ಕೂಡ ಆಗಿಬಿಟ್ಟಿದ್ದೀರಿ. ನನ್ನ ಪ್ರಶ್ನೆ ಏನಂತ ಹೇಳಿದರೆ, ಅಷ್ಟು ಜಾತಿಯ ಅಷ್ಟು ಪ್ರಮಾಣದಲ್ಲಿ ಹಣ್ಣುಗಳನ್ನು ಬೆಳೆದುಬಿಟ್ಟು ಅದನ್ನು ಸಂಸ್ಕರಣೆ ಮಾಡೋದಕ್ಕೆ, ಮೌಲ್ಯವರ್ಧನೆ ಮಾಡೋದಕ್ಕೆ, ಅದನ್ನು ಜಾಮ್, ಜೆಲ್ಲಿ, ಕೆಚಪ್, ಜ್ಯೂಸ್ ಅಂತ ಏನೆಲ್ಲ ಹೇಳ್ತಾ ಇದ್ದಾರೆ, ಇವತ್ತು ಮಾರುಕಟ್ಟೆಯಲ್ಲಿ ಸಿದ್ಧ ಆಹಾರಗಳಾಗಿ ಸಿಗ್ತಾ ಇದ್ದಾವೆ. ಅಂಥದ್ದೇನಾದರೂ ಮಾಡೋದಕ್ಕೆ ತಾವು ಪ್ರಯತ್ನ ಮಾಡಿದ್ದೀರಾ ಸರ್? ಇಲ್ಲ ಸರ್, ನಾನು ಈ ಹಣ್ಣಿನ ಅತ್ಯುತ್ತಮ ತಳಿಗಳನ್ನು ರೈತರಿಗೆ ತಲುಪಿಸುವಷ್ಟು ಮಾತ್ರ ಮಾಡ್ತಾ ಇದ್ದೀನಿ. ನಾನು ತುಂಬ ಎಲ್ಲ ಜಾತಿಯ ಹಣ್ಣುಗಳನ್ನ ಅಂದರೆ ಹೆಚ್ಚು ಪ್ರಮಾಣದಲ್ಲಿ ಬೆಳೆಯೋಕ್ಕಾಗ್ತಾ ಇಲ್ಲ. ಅಷ್ಟು ಜಮೀನಿನ ಲಭ್ಯತೆ ನಮ್ಮಲ್ಲಿಲ್ಲ. ಅಲ್ಲಿ ನಮ್ಮಲ್ಲಿ ಎಲ್ಲ ಜಮೀನಿನ ಬೆಲೆ ತುಂಬ ಗಗನಕ್ಕೆ ಹೋಗಿರೋದ್ರಿಂದ. ಆದರೆ ಪ್ರತಿಯೊಬ್ಬರಿಗೂ ಹಣ್ಣಿನ ಗಿಡಗಳನ್ನ ಹೆಚ್ಚಾಗಿ ಕೊಟ್ಟಾಗ, ಅದು ಮಾವಿರ್ಬೋದು, ಸೀಬೆ ಇರ್ಬೋದು, ಸಪೋಟ ಇರ್ಬೋದು, ಇತರೆ ಹಣ್ಣುಗಳು ಕೊಟ್ಟಾಗ ಎಲ್ರಿಗೂ ಒಂದು ಸಲಹೆಯನ್ನು ಮಾತ್ರ ಕೊಡ್ತೇನೆ. ನೀವು ಸೀದಾ ತೋಟಕ್ಕೆ, ಇದು ಮಾರ್ಕೆಟಿಗೆ ತಗೊಂಡೋಗಿ ಹಣ್ಣು ಮಾರೋದಲ್ಲ, ಇದನ್ನ ನೀವು ಸಂಸ್ಕರಿಸಿ, ಅದನ್ನ ಉನ್ನತೀಕರಿಸಿ ನೀವು ಜನರಿಗೆ ತಲುಪಿಸೋದಾದ್ರೆ ನಿಮ್ಗೆ ಒಳ್ಳೆ ಲಾಭ ಬರುತ್ತೆ. ಅದಕ್ಕೆ ಯಾವಾಗಲೂ ನಮ್ಮ ವಿಶ್ವವಿದ್ಯಾನಿಲಯದಲ್ಲಿ ಅದರದ್ದೇ ಆದ ಒಂದು ಘಟಕ ಇರುತ್ತೆ. ನೀವು ಅಲ್ಲಿ ಹೋಗಿ ತರಬೇತಿ ಪಡ್ಕೊಂಡು ಎಲ್ಲರೂ ಮೌಲ್ಯ ವರ್ಧನೆ ಮಾಡಿ ನೀವು ಹಣ್ಣುಗಳನ್ನ ಮಾರಾಟ ಮಾಡಿದ್ರೆ ನಿಮ್ಗೆ ಒಳ್ಳೆ ಲಾಭ ಸಿಗುತ್ತೆ ಅಂತ ನನ್ನ ಪ್ರತಿ ಒಂದು ತರಬೇತಿ ಕಾರ್ಯಕ್ರಮದಲ್ಲೂ ನಾನು ಹೇಳ್ತಾ ಇರ್ತೇನೆ. ಭಾಳ ಒಳ್ಳೆಯದು ಸರ್. ಮೇಡಮ್ ಅವರು, ನಾನು ಯಾಕೆ ಈ ಪ್ರಶ್ನೆ ಕೇಳಿದೆ ಅಂತ ಹೇಳಿದರೆ, ನಮ್ಮದು ಈ ಕಾರ್ಯಕ್ರಮದ ರೈತರತ್ನ ಕಾರ್ಯಕ್ರಮಕ್ಕೆ ಉದ್ಘಾಟನೆಗೆ ಕಪೆಕ್ಸ್ ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕರಾದ CN ಶಿವಪ್ರಕಾಶ್ ಅವರು ಬಂದಿದ್ದರು. ತಾವು ಕೂಡ ಗಮನಿಸಿದ್ರಿ. ಆ ಒಂದು ಕಪೆಕ್ಸ್ ಸಂಸ್ಥೆ ಅಡಿಯಲ್ಲಿ ಕೃಷಿ ಇಲಾಖೆ ಮುಖಾಂತರ ನಾವು ಇಂಥ ಚಟುವಟಿಕೆಗಳಿಗೆ, ಮೌಲ್ಯವರ್ಧನೆ ಮಾಡೋದಿರ್ಬೋದು, ಸಿದ್ಧ ಆಹಾರ ತಯಾರು ಮಾಡೋದಿರ್ಬೋದು, ಅದಕ್ಕೆ 50% ಸಬ್ಸಿಡಿ ನಮ್ಮ ಉಳಿದ ರೈತ ಬಾಂಧವರು ಕೇಳ್ಕೋಬೇಕು. 50% ಸಹಾಯಧನದೊಂದಿಗೆ 30 ಲಕ್ಷ ರೂಪಾಯಿವರೆಗೂ ಸಾಲವನ್ನು ಕೊಡ್ತಕ್ಕಂಥ ವ್ಯವಸ್ಥೆ ಇದೆ. ಅಂದರೆ 15 ಲಕ್ಷ ರೂಪಾಯಿ ಸಬ್ಸಿಡಿ ಅಥವಾ ಸಹಾಯಧನ ಪಡ್ಕೊಂಡು ಮೌಲ್ಯವರ್ಧನೆ ಅಥವಾ ಸಂಸ್ಕರಣೆಗಳನ್ನು ಮಾಡಿ ಸಿದ್ಧ ಆಹಾರ ಮಾಡಿ ನಮ್ಮ ರೈತ ಬಾಂಧವರು ಮಾರುಕಟ್ಟೆಯಲ್ಲಿ ಮಾರಾಟ ಮಾಡಿದ್ರೆ. ಯಾಕಂದ್ರೆ ಇವರೆಲ್ಲ ಬೆಂಗಳೂರಿನ ಸುತ್ತಮುತ್ತ ಇರ್ತಕ್ಕಂಥವ್ರು. ಬೆಂಗಳೂರಿನಲ್ಲಿ ಸಿದ್ಧ ಆಹಾರಕ್ಕೆ ಬಹಳಷ್ಟು ಬೇಡಿಕೆ ಇದೆ ಅಲ್ವಾ? ಅದನ್ನ ಮಾಡಿ ಮಾರಾಟ ಮಾಡಿದ್ರೆ ಇನ್ನೂ ಹೆಚ್ಚಿನ ಇವರಿಗೆ ಲಾಭ ಆಗ್ತಾ ಇರ್ತಕ್ಕಂಥ ವಿಚಾರವನ್ನು ಕೂಡ ನಾನು ಹಂಚ್ಕೋಬೇಕಾಗಿತ್ತು. ಎಲ್ರಿಗೂ ಧನ್ಯವಾದಗಳು. ಈ ಒಂದು ಆಫರ್ಗಳು ಏನಿದೆ ಹೇಳ್ತಾ ಇದ್ರಲ್ಲ ಸರ್, ನೀವು ಸಂಸ್ಥೆ ವತಿಯಿಂದ ನಿಮಗೆ ಸಿಗುವಂಥದ್ದು ಎಲ್ಲದನ್ನ ಅವಕಾಶವನ್ನು ಸದುಪಯೋಗ ಪಡಿಸ್ಕೊಂಡು ನಮ್ಮ ನಾಡಿನ ಸಂಸ್ಕೃತಿ, ಸಾಂಪ್ರದಾಯಿಕ ಕೃಷಿಯನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗುವಂಥ ಜವಾಬ್ದಾರಿ ಎಲ್ಲರ ಮೇಲಿದೆ. ಮಾರ್ಗದರ್ಶಕರಂತೂ ಇಲ್ಲೇ ಇದ್ದಾರೆ, ಸ್ಟೂಡೆಂಟ್ಸ್ ಎಲ್ಲ ಕಾಯ್ತಾ ಇದ್ದಾರೆ ಸರ್. ಇವಾಗ ಇನ್ನೊಂದಷ್ಟು ಜನ ಬಂಚ್ ಆಫ್ ಸ್ಟೂಡೆಂಟ್ಸ್ ಬರ್ತಾರೆ ಇವಾಗ ನಿಮ್ಮ ಹತ್ರ ಕಲಿಯಕ್ಕೆ. ಓಕೆ ಯಾವಾಗಲೂ ಸುಸ್ವಾಗತ. ಸ್ಟೂಡೆಂಟ್ಸ್ ಯಾವುದೇ ಒಂದು ಸಮಸ್ಯೆ ಇದ್ರೂ ಬಂದು ಚರ್ಚೆ ಮಾಡಿಕೊಂಡು ಅದಕ್ಕೆ ಪರಿಹಾರ ಕಂಡುಕೋಬಹುದು ಅಂತ ಈ ವೇದಿಕೆಯಿಂದ ಎಲ್ಲ ವಿದ್ಯಾರ್ಥಿಗಳಿಗೂ ಈ ಮುಖಾಂತರ ತಿಳಿಸ್ತಾ ಇದ್ದಾರೆ. ಪ್ರಕೃತಿ ನಮಗೆ ಎಲ್ಲ ಕೊಟ್ಟಿದೆ, ಅದನ್ನ ಯಾವ ಸಮಯದಲ್ಲಿ ಏನು ಬೇಕೋ ಎಲ್ಲದನ್ನ ಪಡ್ಕೊಳ್ಳುವಂಥ ಒಂದು ಜ್ಞಾನ ನಮಗೆ ಸಿಗಬೇಕು. ಜ್ಞಾನವನ್ನು ಕೊಡೋದಕ್ಕೆ ಇಂಥ ಮಾರ್ಗದರ್ಶಕರು ನಮ್ಮ ಮುಂದೆ ಸಾಧಕರು ತುಂಬಾ ಜನ ಇದ್ದಾರೆ. ಶಾಲೆಗೆ ಹೋಗಿ ಕಲ್ತಿದ್ದಲ್ಲ, ಭೂಮಿ ತಾಯಿಯಿಂದ ಎಲ್ಲವನ್ನ ಕಲ್ತಿರುವಂಥದ್ದು. ಅದಕ್ಕೆ ಒಂದು ಜೋರಾದ ಚಪ್ಪಾಳೆ ಬರಲಿ. ಮತ್ತೊಮ್ಮೆ ನಮ್ಮ ಇವತ್ತಿನ ಸೆಲೆಬ್ರಿಟಿ ರೈತರಾದ
ರಮೇಶ್ ಅವರಿಗೆ. ಇನ್ನು ಅವರ ಕುಟುಂಬದವರೆಲ್ಲ ಬಂದಿದ್ದಾರೆ ಇವತ್ತು. ಅವರಿಗಂತೂ ಒಂದು ಸಂಭ್ರಮದ ಕ್ಷಣ ಅಂತ ಅನ್ಸುತ್ತೆ. ಸುಮಾರು ಜನ ಮನೆಯಲ್ಲಿ ಇರುತ್ತಮ್ಮ, ನೋಡಿ ಅಲ್ಲಿ ಹಿಂಗಿರ್ತೀರಾ, ಮನೆಯಲ್ಲಿ ಬಂದರೆ ಹಿಂಗಿರ್ತೀರಾ, ಬೇಕಾ ಈ ಕೆಲಸ, ಎಲ್ಲ ಜಗಳಗಳು, ಚಿಕ್ಕ ಪುಟ್ಟ ಜಗಳಗಳು ಪ್ರತಿ ಮನೆ ಅಂದಮೇಲೆ ಇದ್ದಿದ್ದೆ, ಇಲ್ಲೂ ಇರುತ್ತೆ. ಆದರೆ ಇವತ್ತು ಸಾರ್ಥಕತೆಯ ದಿನ ರಮೇಶ್ ಅವ್ರಿಗೆ, ಅವ್ರ ಕುಟುಂಬಕ್ಕೆ. ಇದೇ ಖುಷಿನಲ್ಲಿ ಈ ಒಂದು ಸೆಲೆಬ್ರೇಷನ್ನ ದುಪ್ಪಟ್ಟು ಮಾಡೋದಕ್ಕೆ ಎಲ್ಲ ಕುಟುಂಬದವ್ರ ವೇದಿಕೆ ಮೇಲೆ ಬಂದಿದೆ. ತುಂಬಾ ಜನ ಇರೋದ್ರಿಂದ ನೋಡ್ತಾ ಇದ್ದಾರೆ, ನಮ್ಮ ರಮೇಶ್ ಅವರ ಕೂಡಿದ ತುಂಬು ರೈತ ಕುಟುಂಬ. ಹೆಮ್ಮೆ ಆಗುತ್ತೆ ಹೇಳೋದಕ್ಕೆ. ಇವತ್ತು ನಮ್ಮ ವೇದಿಕೆ ಮೇಲೆ ಇಷ್ಟು ದೊಡ್ಡ ರೈತ ಕುಟುಂಬ ಇದ್ದಾರೆ. ಎಲ್ಲರ ಹೆಸರುಗಳು ಲಿಸ್ಟ್ ಕೊಡಿ ಸರ್, ನಂಗೆ ಇಷ್ಟು ಜನದ ಹೆಸರು ನೆನಪಿರಲ್ಲ ಅಂತ ಹೇಳಿದೆ. ದೊಡ್ಡ ಲಿಸ್ಟ್ ಕೊಟ್ಬಿಟ್ಟಿದ್ದಾರೆ. ಯಾರ್ಯಾರಿದ್ದಾರೆ ವೇದಿಕೆ ಮೇಲೆ ಪಟ್ಟದ ಓದ್ಬಿಡೋಣ. ಅವರ ವೈಫ್ ಸುಶೀಲಾ ಅವ್ರ ಜೊತೆ ನಾವು ಅವಾಗಲೇ ಮಾತಾಡಿದ್ವಿ. ಆ್ಯಂಡ್ ತಮ್ಮಂದ್ರು ಕೂಡ ಇದ್ದಾರೆ, ನಾಗರಾಜ್ ಅವರು, ಚಂದ್ರಪ್ಪ ಅವರು ಹಾಗೂ ಮಧು ಅವರು. ಹಾಗೆ ಅಕ್ಕ ತಂಗಿ ನಾದನಿಯರು ವೆಂಕಟಮ್ಮ, ಭಾಗ್ಯ, ನಾಗರತ್ನ, ಕನಕ, ಸವಿತಾ, ಕವಿತಾ, ನಮಸ್ಕಾರ. ಹಾಗೆ ಮಕ್ಕಳು ಅಳಿಯಂದ್ರು ಶಿವಕುಮಾರ್, ಸುಪ್ರಿಯಾ, ಪುರುಷೋತ್ತಮ್, ರೋಹಿಣಿ, ಬಾನು, ಲಯಾ, ಸಿಂಧು, ಅಪ್ಪು. ಹಾಗೆ ಸ್ನೇಹಿತರಿದ್ದಾರೆ ತುಂಬ ಜನ, ಶಶಿಧರ್, ಪುರುಷೋತ್ತಮ್ ರೆಡ್ಡಿ, ಪುಟ್ಟಸ್ವಾಮಿ, ಲೋಕೇಶ್, ಸಂಜೀವ್, ವೆಂಕಟೇಶ್, ವಸಂತ ಬಾಬು, ವೇಣು, ಅಪ್ಪಿ, ನಾಗರಾಜ್, ಕೋಗೂರು, ರಮೇಶ್. ಹಾಗೆ ರಾಜಶೇಖರ್, ಮಂಜುನಾಥ್ ರೆಡ್ಡಿ, ನಟರಾಜ್, ಗಂಗಾಧರ್, ರಾಜು, ವೀರಣ್ಣ. ಸಹಜ ಸಮೃದ್ಧಿ ಕೇಂದ್ರದಿಂದ ಕೂಡ ಬಂದಿದ್ದಾರೆ NS ಶೆಟ್ಟಿ ಅವರು, ಅವಾಗಲೇ ವೇದಿಕೆ ಮೇಲೆ ಮಾತಾಡಿದ್ರು. ಸೋಮೇಶ್, ಆನಂದ ತೀರ್ಥ, ಎಲ್ಲರಿಗೂ ಕೂಡ ನಮಸ್ತೆ. ಎಲ್ಲರೂ ಹಾಗೆ ಒಂದು ಸ್ಮೈಲ್ ಮಾಡಿಬಿಡಿ. ಇವರ ಒಂದು ದೊಡ್ಡ ಭಾವಚಿತ್ರ ಸೇರ್ತಾ ಇದೆ ನಮ್ಮ ಇವತ್ತಿನ ಸಂಚಿಕೆಯ ರೈತರತ್ನ ಕಾರ್ಯಕ್ರಮದ ವಾಲ್ ಆಫ್ ಫೇಮ್. ವೀಕ್ಷಕರೇ, ನಮ್ಮ ಇವತ್ತಿನ ರೈತರತ್ನ ಕಾರ್ಯಕ್ರಮದ ಸಂಚಿಕೆಗೆ ಆಗಮಿಸಿದ್ದಂತಹ ರಮೇಶ್ ಅವರ ಸಾಧನಾ ಗಾಥೆಯನ್ನು ನಾವು ಕೇಳುವಾಗ ನಮಗೆ ಅನಿಸಿದ್ದು, ನಿಜಕ್ಕೂ ಇವರಿಷ್ಟೊಂದು ಸಾಧನೆ ಮಾಡಿದರೆ ಏನು ಕಾರಣ ಇರ್ಬೋದು? ಒಂದು, ಅವರಿಗಿರುವಂತಹ ಆತ್ಮವಿಶ್ವಾಸ, ಭೂಮಿಯ ಮೇಲಿರುವಂತಹ ಪ್ರೀತಿ, ಇಷ್ಟೂ ಜನರ ನಂಬಿಕೆ, ಎಲ್ಲದನ್ನ ಕೂಡ ಸಾಕಾರಗೊಳಿಸ್ಕೊಳ್ಬೇಕು ಅಂತಂದರೆ ಮುಖ್ಯವಾಗಿ ಅವರಲ್ಲಿ ನನಗೆ ಕಾಣಿಸಿದಂಥದ್ದು ಒಂದು ತುಂಬಾ ದೊಡ್ಡ ಮಟ್ಟದ ಪರಿಶ್ರಮ ಒಂದು ಇದ್ಬಿಟ್ರೆ ಏನೇ ಸಾಧನೆ ಬೇಕಾದರೂ ಆ ವ್ಯಕ್ತಿ ಅದನ್ನು ಸಾಧಿಸ್ಬೋದು ಅನ್ನೋದಕ್ಕೆ ಉದಾಹರಣೆ, ಮಾದರಿ ಇವತ್ತಿನ ನಮ್ಮ ರೈತರತ್ನ ಕಾರ್ಯಕ್ರಮಕ್ಕೆ ಬಂದಿದ್ದಂತಹ ರೈತ ಸೆಲೆಬ್ರಿಟಿ ರಮೇಶ್ ಅವರು ಅಂದರೆ ಖಂಡಿತವಾಗ್ಲೂ ತಪ್ಪಾಗಲಾರ್ದು. ಮತ್ತೊಂದು ಸಂಚಿಕೆಯಲ್ಲಿ ಮತ್ತೊಬ್ಬ ರೈತ ಸೆಲೆಬ್ರಿಟಿ ಜೊತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ನಮ್ಮ ನೆಚ್ಚಿನ ಚಂದನ ವಾಹಿನಿಯನ್ನ. ಇದು ರೈತರತ್ನ, ಹೀರೋಸ್ ಆಫ್ ದಿ ನೇಷನ್. ಅಂದದ ಬದುಕನ್ನು ಚಂದದಿ ತೋರಿಸೋ ರೈತರತ್ನ.